Let's pray. ನಾವು ಪ್ರಾರ್ಥನೆ ಮಾಡೋಣ. Our Heavenly Father, we thank you for bringing us together. ತಂದೆಯಾದ ದೇವರೇ, ನಮ್ಮನ್ನು ಈ ಥರ ಕೂಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. Thank you for speaking to us yesterday and today. ನಿನ್ನೆ ಮತ್ತು ಇವತ್ತು ನಮ್ಮ ಜೋಡಿ ಮಾತನಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. We thank you that you are here in our midst. ನಮ್ಮ ಮಧ್ಯದಲ್ಲಿ ತಾವು ಬಂದಿದ್ದಕ್ಕಾಗಿ ದೇವ ನಿಮಗೆ ಸ್ತೋತ್ರ ಸ್ವಾಮಿ. And we pray that you will continue to speak to us, Lord. ನಮ್ಮ ಜೋಡಿ ಮಾತಾಡ್ತೀರಿ ಅಂತ ಇನ್ನು ಕಂಟಿನ್ಯೂಸ್ ಆಗಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. Take away all our tiredness and our sleepiness and help us be fresh to hear your word. ನಮ್ಮಲ್ಲಿರುವ ಆಯಾಸಕರತನ, ನಿದ್ದೆಯನ್ನು ಎಲ್ಲ ತೆಗೆದುಬಿಟ್ಟು ನಮ್ಮನ್ನು ನೂತನಗೊಳಿಸಬೇಕೆಂಬುದಾಗಿ ಬೇಡ್ಕೊತಾ ಇದ್ದೆ ಸ್ವಾಮಿ. We want to say, speak Lord, we are listening. ಹೌದು ಸ್ವಾಮಿ, ಹೇಳ್ರಿ ಸ್ವಾಮಿ, ನಾವು ಕೇಳ್ತೇನೆ ಎಂಬುದಾಗಿ ನಾವು ಹೇಳೋದಕ್ಕಾಗುವಂತೆ ಸಹಾಯ ಮಾಡ್ರಿ. We ask in Jesus' name. ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೆನ್. I am very happy to be here today. ನಿಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. And happy to see you all. ನಿಮ್ಮನ್ನೆಲ್ಲ ನೋಡೋದಕ್ಕಾಗಿ ನಂಗೆ ಬಹಳ ಖುಷಿ ಆಗ್ತಾ ಇದೆ. I was looking forward to coming here. ನಾನು ಯಾವಾಗಲೂ ನಿಮ್ಮ ಹತ್ರ ಇಲ್ಲಿ ಬರಬೇಕು ಅಂತ ಹೇಳಿ ನಾನು ಆಶೆ ಮಾಡ್ತೇನೆ. And thank God for the word he gave us yesterday and today. ನಿನ್ನೆ ಮತ್ತು ಇವತ್ತು ದೇವರ ವಾಕ್ಯ ಕೊಟ್ಟಿದ್ದಕ್ಕಾಗಿ ದೇವ್ರಿಗೆ ನಾನು ಸ್ತೋತ್ರ ಹೇಳ್ತೇನೆ. You know the theme of this conference is written there. ಇಲ್ಲಿ ಒಂದು ಥೀಮ್ ನಮಗೆ ಗೊತ್ತಿದೆ, ಅಲ್ಲಿ ಬರದೆ ಹಾಗೆ. I like that theme very much. ಈ ಒಂದು ಥೀಮ್ ನನಗೆ ಬಹಳ ಇಷ್ಟ ಆಯಿತು. Divine wisdom for our earthly life. ದೈವಿಕ ಜ್ಞಾನ, ನಮ್ಮ ಇಹಲೋಕದ ಜೀವಿತಕ್ಕೆ ದೈವಿಕ ಜ್ಞಾನ ಅಂತ. You know, from small we hear our mummies telling us about wisdom. ನಾವು ಸಣ್ಣಂದರಿಂದನೇ ನಾವು ಕೇಳ್ತಾ ಇದ್ದೀವಿ, ನಮ್ಮ ತಾಯಿಯಂದರು ಒಂದು ಜ್ಞಾನದ ಬಗ್ಗೆ ಹೇಳ್ತಾ ಬಂದಿದ್ದಾರೆ. And those of you who are mothers, you talk to your children about getting wisdom. ನಾವು ತಾಯಂದಿರಾದ ನಾವು ನಮ್ಮ ಮಕ್ಕಳಿಗೆ ಜ್ಞಾನದ ಬಗ್ಗೆ ಮಾತನಾಡಬೇಕು. We tell the children, you must study hard. If you eat this good food, you will become very clever, you will become wise. ನಾವು ಯಾವಾಗಲೂ ಮಕ್ಕಳಿಗೆ ಹೇಳಬೇಕು, ಮಕ್ಕಳೇ ಈ ಒಂದು ಊಟ ತಿಂದರೆ ನೀನು ತುಂಬ ಸ್ಟ್ರಾಂಗ್ ಆಗ್ತೀಯ ಅಂತ, ಆಮೇಲೆ ನೀನು ಬಹಳ ಚೆನ್ನಾಗಿ ಓದಿದ್ರೆ ನೀನು ಜ್ಞಾನ ಬರ್ತದೆ ಅಂತ. And we look for some books which will help them to become more intelligent and wise. ಅವರು ಬಹಳ ಬುದ್ಧಿವಂತರಾಗಿ ಜ್ಞಾನಿಗಳಾಗಲಿಕ್ಕೆ ನಾವು ಒಂದು ಸ್ವಲ್ಪ ಬುಕ್ಸ್ ಅನ್ನು ಸಹಿತ ಅವ್ರಿಗೆ ತಂದು ಕೊಡಬೇಕು. Especially in our country, even the mothers who are not educated, they are so much wanting the children to get a good education. ಸೊ ಇಂಡಿಯಾದಲ್ಲಿ ಯಾರು ಬಹಳ ಓದ್ಕೊಂಡಿರಲ್ಲ ತಾಯಿಯಂದಿರು, ಅಂಥವ್ರು ಸಹಿತ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಮೇಲೆ ಬರಬೇಕು ಅಂತ ಹೇಳಿ ಆಸೆ ಪಡ್ತಾರೆ. We work hard to give them tuition so they can become better in life. ಸೊ ಅವರು ತಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಜೀವನವನ್ನು ಪಡಿಬೇಕು ಅಂತ ಹೇಳಿ ಅವ್ರನ್ನ ಪ್ರೈವೇಟ್ ಟ್ಯೂಷನ್ಸ್ಗೂ ಹಾಕ್ತೀವಿ ನಾವು. And we tell the pastors and elder brothers to pray for our children, they'll get wisdom. ಪಾಸ್ಟರು ಮತ್ತೆ ನಮ್ಮ ಹಿರಿಯರ ಚರ್ಚ್ನಲ್ಲಿರೋ ಹಿರಿಯರಿಗೆ ದಯಮಾಡಿ ನಮ್ಮ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ನಾವು ಹೇಳೋದು ಉಂಟು. And sometimes our children want to play outside, we tell them, come quickly, you have to study. ಸೊ ಆ ಮಕ್ಕಳು ಏನಾದರೂ ಹೊರಗಡೆ ಆಡ್ತಾ ಇದ್ರೆ ನಾವೇನು ಹೇಳ್ತೀವಿ, ಬೇಗ ಬನ್ನಿ ಒಳಗೆ ಬನ್ನಿ, ಓದ್ಕೋಬೇಕು ಅಂತ ಹೇಳ್ತೀವಲ್ವಾ. But yesterday and today we heard something where we see there's a difference between knowledge and wisdom. ನಿನ್ನೆ ಮತ್ತು ಇವತ್ತು ನಾವು ಕೇಳ್ತಾ ವಾಕ್ಯ ಬ್ರದರ್ ಜಾಕ್ ಹೇಳೋದು ಕೇಳ್ತಾ ಇರುವಾಗ ಅದು ತಿಳುವಳಿಕೆಗೆ ಆಮೇಲೆ ಜ್ಞಾನಕ್ಕೆ ಒಂದು ತರವಾದ ವ್ಯತ್ಯಾಸ ಉಂಟು. If you listen carefully, you would have known. ನಾವು ತೀಕ್ಷ್ಣವಾಗಿ ಕೇಳಿದ್ರೆ ನಮಗೆ ಆ ಒಂದು ವ್ಯತ್ಯಾಸ ನಮಗೆ ಗೊತ್ತಾಗ್ತಾ ಇತ್ತು. Maybe you didn't listen, but I can tell you in a summary of that. ನೀವು ಅಷ್ಟು ಇದು ಕೊಟ್ಟು ಕೇಳಲಿಲ್ಲ ಅಂತಂದ್ರೆ ನಾನು ಅದ್ರ ಬಗ್ಗೆ ನಾನು ಸಣ್ಣದಾಗಿ ಮಾಡಿ ಹೇಳ್ತೇನೆ. In the first day, Brother Zach was telling about a wise man who built a house. ಮೊದಲನೇ ದಿನ ಬ್ರದರ್ ಜ್ಯಾಕ್ ಬುದ್ಧಿವಂತನು ಮನೆಯನ್ನು ಕಟ್ಟಿದವರ ಬಗ್ಗೆ ಮಾತನಾಡಿದ್ರು. And we all used to think the wise man was wise because he built on the rock. ಸೊ ಬುದ್ಧಿವಂತನು ಯಾಕಂತಂದ್ರೆ ಅವನು ಕಲ್ಲಿನ ಮೇಲೆ ಕಟ್ಟಿದ ಅಂತ ಅನ್ಕೊಂಡ್ರು. And so we think we must build our house, our life on a good foundation. ಸೊ ಅದಕ್ಕೆ ನಾವು ನಮ್ಮ ಜೀವನವನ್ನು ಒಂದು ಒಳ್ಳೆಯ ಅಸ್ತಿವಾರದ ಮೇಲೆ ಕಟ್ಟಬೇಕು ಎಂಬುದಾಗಿ. That is correct, but we don't know what is that good foundation. ಅದು ಸರಿಯೇ, ಆದರೆ ಸರಿಯಾದ ಅಸ್ತಿವಾರ ಅಂದ್ರೆ ಯಾವುದು? We used to think good foundation means Jesus is the good foundation. For many years I thought that was the thing. ಸರಿಯಾದ ಅಸ್ತಿವಾರ ಅಂತಂದ್ರೆ ಯೇಸು ಸ್ವಾಮಿ, ಅದೇ ನಾನು ಇಷ್ಟು ದಿನ ನಾನು ಹೇಳ್ಕೊಂಡು ಬಂದೆ. But in the same chapter, Matthew 7, if you read, you see what is the meaning of that good foundation.
ಅದೇ ಮತ್ತಾಯ 7ನೇ ಅಧ್ಯಾಯದಲ್ಲಿ ನೋಡುವಾಗ ಅದೇ ನಿಜವಾದ ಅಸ್ತಿವಾರ ಅಂದ್ರೆ ಏನು ಅಂತ ಅಲ್ಲೇ ಬರೆದಿದೆ. You remember he said that the wise man was wise because he obeyed. He not only heard but he obeyed. That's why he was wise. ಬುದ್ಧಿವಂತನು ಬುದ್ಧಿವಂತನಾಗಿದ್ದಾನೆ ಯಾಕೆ ಅಂತಂದ್ರೆ ಅವನು ವಿಧೇಯನಾದ ಕಾರಣ. So obedience is the thing that makes us wise. ವಿಧೇಯತೆನೇ ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡುವುದು. So many times we read the Bible and we understand the verses in our head. ನಾವು ಬಹಳ ಸಾರಿ ವಾಕ್ಯಗಳನ್ನು ಓದ್ತೇವೆ, ಓದಿ ತಲೆಯಲ್ಲಿ ತಿಳ್ಕೊಂಡ್ಬಿಡ್ತೀವಿ. That's very good habit to read the Bible. ವಾಕ್ಯವನ್ನು ಓದುವುದು ಬಹಳ ಒಳ್ಳೆ ಅಭ್ಯಾಸ. Unless we read, we won't even know what is written in the Bible. ನಾವು ಓದ್ಲಿಲ್ಲ ಅಂದ್ರೆ ನಮಗೆ ತಿಳಿಯೋದಿಲ್ಲ ಅದರಲ್ಲಿ ಏನಿದೆ ಅಂತ. And I want to encourage all of you sisters who don't know how to read, you don't have to feel bad. ಸೊ ನಾನು ನಿಮಗೆ ಉತ್ತೇಜನ ಪಡಿಸ್ತೇನೆ, ಯಾರಾದರೂ ಸಹೋದರಿಯರು ಯಾರಿಗೆ ಓದ್ಲಿಕ್ಕೆ ಬರುವುದಿಲ್ಲಲ್ಲ ಅವ್ರಿಗೆ ನಾನು ಉತ್ತೇಜನ ಪಡಿಸ್ತೇನೆ. Just because you can't read, you can still be a wise woman. ನೀವು ಓದ್ಲಿಕ್ಕೆ ಬರಲಿಲ್ಲ ಅಂತ ತಿಳ್ಕೊಂಡ್ರೂ ಸಹಿತ ನೀವು ಜ್ಞಾನವಂತರಾದ ಕನ್ನಿಕರಾಗಿ ನೀವು ಇರಬಹುದು. Don't say, oh I can't read so this is not for me. ಅಯ್ಯೋ ನನಗೆ ಓದ್ಲಿಕ್ಕೆ ಬರಲ್ಲ ಅಂತ ಹೇಳಿ ಇದು ನನಗೆ ಅಲ್ಲ ಅಂತ ಹೇಳಿ ವಾಕ್ಯನ ತಿಳ್ಕೊಂಡು. Whatever you heard, if you obey, you can be wiser than many people who can read. ನೀವು ಕೇಳಿದ್ದನ್ನು ಅದ್ರ ಪ್ರಕಾರ ನಾವು ವಿಧೇಯರಾಗಿ ಮುಂದೆ ಹೋಗ್ತಿರುವಾಗ ಸೊ ನಾವು ಜ್ಞಾನವಂತರಾಗ್ಬಿಡ್ತೇವೆ. I know some sisters who can't read at all. ನನಗೆ ಸ್ವಲ್ಪ ಜನ ಸಹೋದರಿಯರು ಗೊತ್ತು, ಅವರಿಗೆ ಓದ್ಲಿಕ್ಕಂತೂ ಬರೋದೇ ಇಲ್ಲ. Even one elder brother in one of our churches, he can't read. ನಮ್ಮ ಸಹೋದರರಲ್ಲಿ ಹಿರಿಯರಲ್ಲಿ ಒಬ್ಬ ಸಹೋದರರಿಗೆ ಓದ್ಲಿಕ್ಕೆ ಬರಲ್ಲ ಅವ್ರಿಗೆ. But he has God's word in his heart. ಆದರೆ ದೇವರ ವಾಕ್ಯವು ತಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. Whatever they hear in the meeting, they keep it in their heart and they live. They want to obey that. ಅವರು ಮೀಟಿಂಗ್ ಅಲ್ಲಿ ಏನೇನು ವಾಕ್ಯವನ್ನು ಕೇಳಿರ್ತಾರಲ್ಲ ಅದನ್ನ ಹೃದಯದಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟು ಅದರ ಪ್ರಕಾರ ಜೀವನ ಮಾಡ್ತಾ ಇರ್ತಾರೆ. And they become wiser than many people who are educated. ಹೀಗಾಗಿ ಅವರು ಓದ್ಕೊಂಡಿರೋರ್ಗಿಂತ ಅವರು ತುಂಬಾನೇ ಜ್ಞಾನವಂತರಾಗ್ಬಿಡ್ತಾರೆ. So those mothers and sisters who can't read, what you can do, you can tell your children, read the Bible to me. ಯಾರು ಸಹೋದರಿಯರು ಆಮೇಲೆ ತಾಯಂದಿರು ಅವ್ರಿಗೆ ಓದ್ಲಿಕ್ಕೆ ಬರುವುದಿಲ್ಲ ಅಂತಂದ್ರೆ ನಿಮ್ಮ ಮಕ್ಕಳನ್ನು ಕುಂದ್ರಿಸಿ ಈ ವಾಕ್ಯವನ್ನು ನನಗೆ ಓದ್ರಿ ಅಂತ ಹೇಳಿ ಮಕ್ಕಳಿಗೆ ನಾವು ಕೇಳ್ಕೋಬಹುದು. Every evening when they sit down, you can say, read something from Bible to me. ನಾವು ಮೀಟಿಂಗ್ ಕುಂತಾಗೆಲ್ಲ ನನಗೆ ಸ್ವಲ್ಪ ಓದಿ ತಿಳಿಸು ನನಗೆ ಇದರಲ್ಲಿ ಏನಿದೆ ಅಂತ ಮಕ್ಕಳನ್ನ ಕೇಳ್ಕೋಬಹುದು. The children also will learn and we too can learn. ಸೊ ಹೀಗಾಗಿ ಮಕ್ಕಳು ಸಹಿತ ಕಲಿತಾರೆ, ನಾವು ಸಹಿತ ಕಲಿತೀವಿ. And then we can tell the children, see that verse, we must obey that verse. ಸೊ ಯಾವುದಾದ್ರೂ ಒಂದು ವಾಕ್ಯವನ್ನು ನೋಡಿ ಆ ವಾಕ್ಯ ನೋಡಿ ಹೀಗಿದೆಯಾ ಇನ್ನೊಂದ್ಸರಿ ಓದು ಅಂತ ಹೇಳಿ ಅದನ್ನ ಓದಿಸ್ಬಿಟ್ಟು ಈ ತರ ಇದೆಲ್ಲ ನಾವು ಆ ತರನೇ ವಿಧೇಯರಾಗಬೇಕು ಅಂತ ಹೇಳಿ like that we teach our children also to obey and we also will learn to obey. ಹಾಗೆ ಹೇಳುವಾಗ ನಮ್ಮ ಮಕ್ಕಳಿಗೂ ನಾವು ಹೇಳ್ಕೊಟ್ಟಂಗಾಗತ್ತೆ ವಿಧೇಯರಾಗ್ರಿ ಅಂತ ನಾವು ವಿಧೇಯರಾಗಬಹುದು. Now there's one very good book for if you want your children to read, you can ask them to read one book of the Bible which is ಒಂದು ಪುಸ್ತಕ ಬೈಬಲ್ ಅಲ್ಲಿ ಬಹಳ ಒಳ್ಳೆಯದು, ಚೆನ್ನಾಗಿ ಮುಂದೆ ಬರಲಿಕ್ಕೆ. ಅದು ಯಾವುದಂದ್ರೆ and you can ask them to read one chapter every day and in 1 month that book will be over. ಒಂದು ಅಧ್ಯಾಯನ ದಿನಕ್ಕೆ ನಾವು ಓದಿದ್ರೆ ಒಂದು ತಿಂಗಳಿಗೆ ಅದು ಮುಗಿದು ಬಿಡುತ್ತೆ. And that is the book of Proverbs. ಅದು ಯಾವುದಂತಂದ್ರೆ ಅದು ಜ್ಞಾನೋಕ್ತಿಗಳು. It's very good for young people especially. ಅದು ನಮ್ಮ ಯೌವನಸ್ಥರಿಗೆ ಬಹಳ ಒಳ್ಳೆ ಇದೆ. Lot of advice and it's good for us also. ನಮಗೆ ಬಹಳ ಒಂದು ತಿದ್ದುಪಾಟು ಇದೆ, ಅಂದ್ರೆ ಬಹಳ ಚೆನ್ನಾಗಿದೆ ಅದು. Now if you turn to Proverbs ಜ್ಞಾನೋಕ್ತಿಗಳು chapter 14 and verse 1. 14ನೇ ಅಧ್ಯಾಯ 1ನೇ ವಚನ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನ ಹೇಳಲು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. So here we read about a wise woman. ಇಲ್ಲಿ ನಾವು ಜ್ಞಾನವಂತೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. And she builds her house. ಆಕೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. Now in the world there are a lot of magazines about decorating the house and what type of color and pictures to put in the house.
ಈ ಲೋಕದಲ್ಲಿ ಬಹಳ ಒಂದು ಬುಕ್ಸ್, ಬೇರೆ ಬೇರೆ ಬುಕ್ಸ್ ಎಲ್ಲ ಇದೆ, ಮನೆ ಎಲ್ಲ ಯಾವ ತರ ಇಟ್ಕೋಬೇಕು ಹಾಗೆ ಹೀಗೆ ಎಲ್ಲ ಅಂತ. What taste, what color is good, and all the earthly wisdom that is. ಸೊ ಗೋಡೆಗಳಿಗೆ ಯಾವ ಬಣ್ಣ ಹಾಕಬೇಕು ಅಂತ, ಯಾವ ಕರ್ಟನ್ಸ್ ಹಾಕಬೇಕು ಅಂತ ಹೇಳಿ ಅದೆಲ್ಲ ಲೌಕಿಕವಾದ ಜ್ಞಾನ ಕೊಡುವ ಒಂದು ಪುಸ್ತಕಗಳು. I told you earlier that what we are talking about is divine wisdom. ನಾನು ಈಗ ಮಾತನಾಡ್ತಾ ಇರೋದು ಅದು ದೈವಿಕ ಜ್ಞಾನದ ಬಗ್ಗೆ. A woman who has that godly wisdom, she can really build a house. ಯಾವ ಸ್ತ್ರೀಗೆ ತನ್ನ ಅದು ದೈವಿಕವಾದ ಜ್ಞಾನ ಇದೆಯೋ ಅವಳು ತನ್ನ ಮನೆಯನ್ನು ಕಟ್ಕೋತಾಳೆ ಅಂತ. I'll give you one example. ನಾನು ಒಂದು ಉದಾಹರಣೆಯನ್ನು ಕೊಡ್ತೇನೆ. Suppose there is a sister who's really keen to obey God's word. ಯಾರಾದರೂ ಒಬ್ಬರು ಸಹೋದರಿ ಬಹಳ ವಾಕ್ಯವನ್ನು ತೀಕ್ಷ್ಣವಾಗಿ ಅದನ್ನ ವಿಧೇಯಳಾಗಬೇಕು ಅಂತ ಇರುವಾಗ, but she doesn't know much about she doesn't have much education or anything like that. ಆ ಸಹೋದರಿ ಬಹಳ ವಿದ್ಯಾವಂತಳಾಗಿರ್ಲಿಕ್ಕಿಲ್ಲ, but she has a very submissive spirit. ಆದರೆ ಆಕೆಗೆ ಒಂದು ಒಳ್ಳೆಯ ಅಧೀನಳಾಗುವ ಒಂದು ಸ್ವಭಾವ ಇರಬಹುದು. Whatever she hears in God's word, she wants to obey. ಆಕೆ ವಾಕ್ಯದಲ್ಲಿ ಏನಾರ ನೋಡ್ತಾಳಲ್ಲ ಅದನ್ನೆಲ್ಲ ವಿಧೇಯಳಾಗೋ ಒಂದು ಮನೋಭಾವನೆ ಅವಳಿಗಿರ್ತದೆ. And she wants to submit to her husband. ಆಕೆಯು ತನ್ನ ಗಂಡನಿಗೆ ಅಧೀನಳಾಗ್ತಾ ಇರ್ತಾಳೆ. Such a woman can really build a good home. ಆ ತರವಾದ ಸಹೋದರಿ ತನ್ನ ಮನೆಯನ್ನು ಕಟ್ಟಿಕೊಳ್ಳಬಹುದು. On the other hand, suppose there's a very smart lady. ಇಂದು ಬೇರೆ ಕಡೆ ನೋಡುವಾಗ ಇನ್ನು ಯಾರಾದ್ರೂ ಬೇರೆ ಒಂದು ಸಹೋದರಿ, ಆಕೆ ತುಂಬಾ ನೋಡ್ಲಿಕ್ಕೆ ತುಂಬಾ ಸೌಂದರ್ಯತೆ ಸುಂದರವಾಗಿರ್ಬೋದು. She got lot of education and degrees. ಆಕೆ ತುಂಬಾನೇ ಬಹಳ ಓದಿ ಡಿಗ್ರಿಗಳು ಪಡೆದುಕೊಂಡಿರ್ಬೋದು. And she has a good job. ಆಕೆಗೆ ಒಂದು ಒಳ್ಳೆಯ ಕೆಲಸ ಸಹಿತ ಇರಬಹುದು. And she earns lot of money. ಆಕೆ ತುಂಬಾನೇ ದುಡ್ಡು ಸಂಪಾದನೆ ಮಾಡ್ತಾ ಇರಬಹುದು. And she comes with all the money to her husband. ಆಕೆ ಸಂಪಾದಿಸಿದ ಎಲ್ಲ ದುಡ್ಡನ್ನು ತೆಗೆದುಕೊಂಡು ಗಂಡನ ಹತ್ರ ಬರುವಾಗ, but every day they are fighting. ಆದ್ರೆ ನಿಜ ಪ್ರತಿದಿನ ಅವರು ಗಂಡನೊಟ್ಟಿಗೆ ಜಗಳ ಮಾಡ್ತಾ ಇರ್ತಾರೆ. He's saying something, she's talking back. ಗಂಡ ಏನಾದ್ರೂ ಹೇಳಿದ್ರೆ ಅದಕ್ಕೆ ವಿರೋಧವಾಗಿ ಮಾತನಾಡ್ತಾ ಇದ್ದಾಳೆ. She says, I'm earning the money, why can't I spend how I like? ಸೊ ನಾನು ಗಳಿಸ್ತಾ ಇದ್ದೇನೆ, ಸೊ ನಾನು ಅದನ್ನ ಖರ್ಚು ಮಾಡೋಕೆ ನನಗೆ ಇದು ಅಧಿಕಾರ ಇದೆ ಅಂತ ಹೇಳ್ತಾಳೆ. So on they are going on fighting. ಸೊ ಹಾಗೆ ದಿನ ಜಗಳ ಮಾಡ್ತಾ ಇರ್ತಾರೆ. Do you think that woman is building her house with wisdom, or the one I talked about earlier? ಸೊ ಈ ಒಂದು ಸಹೋದರಿ ತನ್ನ ಮನೆಯನ್ನು ಕಟ್ತಾ ಇದ್ದಾಳ, ಅಥವಾ ನಾನು ಮೊದಲು ಹೇಳಿದ್ನಲ್ಲ ಆಕೆ ತನ್ನ ಮನೆಯನ್ನು ಕಟ್ತಾ ಇದ್ದಾಳ? We have to ask ourselves, what type of woman am I? ಸೊ ನಾವು ಈ ಪ್ರಶ್ನೆಯನ್ನು ನಮಗೆ ನಾವು ಹಾಕೋಬೇಕು, ನಾವು ಯಾವ ತರವಾದ ಒಂದು ಸ್ತ್ರೀ ಆಗಿದ್ದೇನೆ. If I am a lady with lot of degrees but a very independent spirit, I will never be able to build my house. ನಾನು ಬಹಳ ಒಳ್ಳೆ ಎಜುಕೇಶನ್, ನಾನು ಓದ್ಕೊಂಡು ಡಿಗ್ರಿ ಎಲ್ಲ ಪಡ್ಕೊಂಡಿರ್ಬೋದು, ಆದರೆ ನನಗೆ ಅಧೀನತೆಯ ಸ್ವಭಾವ ನನಗೆ ಇರಲಿಲ್ಲ ಅಂತಂದ್ರೆ, then we will be like the foolish woman who tears down her house. ಸೊ ಆಕೆ ಬುದ್ಧಿಹೀನಳಾದ ಕನ್ಯೆಗಳು ಬುದ್ಧಿಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು ಅಂತ ಇದೆ. We must ask God, Lord, help us to be like that wise woman who built her house. ನಾವು ನಮ್ಮ ದೇವರನ್ನು ನಾವು ಕೇಳ್ಕೋಬೇಕು, ಸ್ವಾಮಿ ನಮ್ಮನ್ನು ಆ ಒಂದು ಜ್ಞಾನವಂತಳನ್ನಾಗಿ ನಮ್ಮನ್ನು ಮಾಡು ಸ್ವಾಮಿ ಅಂತ ನಾವು ಕೇಳ್ಕೋಬೇಕು. And we know that wisdom is not the wisdom of this world. ಅದು ಲೌಕಿಕವಾದ ಜ್ಞಾನವಲ್ಲ. As I was saying, that wisdom comes only from God. ಸೊ ನಾನು ನಿಮಗೆ ಮೊದಲೇ ಹೇಳಿದ ಜ್ಞಾನ ಯಾವಾಗಲೂ ಮೇಲಿಂದನೇ ಬರೋದು. ಅದು we have to respect God's word, then he will teach us that wisdom. ನಾವು ವಾಕ್ಯವನ್ನು ಓದುವಾಗ ಅವಾಗ ದೇವರು ನಮಗೆ ಆ ಜ್ಞಾನವನ್ನು ಕೊಡ್ತಾರೆ. We must say, Lord, when it comes to spiritual things, I am nothing, I need to learn from you. ದೇವರೇ, ದೈವಿಕ ಒಂದು ಇದಕ್ಕೆ ಬಂದ ಕೂಡಲೇ ದೇವರೇ ನನಗೆ ಏನೂ ಗೊತ್ತಿಲ್ಲ, ನಾನು ಏನು ಹೊಂದಬೇಕು ಅಂದರೆ ಅದು ನಿಮ್ಮಿಂದನೇ ಪಡ್ಕೊಂಡು ನಾನು ಪಡ್ಕೋಬೇಕು ಅಂತ ನಾವು ಕರ್ತನಲ್ಲಿ ಆ ಥರ ಬರುವಾಗ ದೇವರು ನಮಗೆ ಕಲಿಸ್ತಾರೆ. We read a beautiful verse this morning. ಇವತ್ತು ಬೆಳಗ್ಗೆ ನಾವು ಒಂದು ಒಳ್ಳೆ ವಾಕ್ಯವನ್ನು ಕೇಳಿದ್ವಿ. In James chapter 1. ಯಾಕೋಬ 1ರಲ್ಲಿ. You remember that verse? ಆ ವಾಕ್ಯ ನಿಮಗೆ ನೆನಪಿದೆಯಾ? Verse 5. 5ನೇ ಅಧ್ಯಾಯದಲ್ಲಿ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸಿದ ಎಲ್ಲರಿಗೆ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. So in all matters in the home, we must say, Lord, I don't have wisdom.
ನಮ್ಮ ಎಲ್ಲ ಮನೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಕರ್ತನಲ್ಲಿ ಬೇಡ್ಕೋಬೇಕು, ಸ್ವಾಮಿ ಈ ಎಲ್ಲ ನನಗೆ ಕೆಲಸ ಮಾಡೋಕ್ಕೆ ನನಗೆ ಜ್ಞಾನ ಇಲ್ಲ ಸ್ವಾಮಿ. Up till now I thought I can do everything by my own strength and by my own cleverness. ಇಲ್ಲಿವರೆಗೂ ನಾನು ಅನ್ಕೊಂಡೆ ನನ್ನ ಸ್ವಂತ ಶಕ್ತಿಯಿಂದ ನನಗಿರೋ ಜ್ಞಾನದಿಂದ ನಾನು ಮಾಡ್ತಾ ಇದ್ದೆ ಅಂತ ನಾನು ಅನ್ಕೊಂಡೆ. But all the cleverness of this world is like foolishness in God's eyes. There's a verse like that. ಆದರೆ ವಾಕ್ಯದಲ್ಲಿ ಒಂದಿದೆ, ಇಹಲೋಕದ ಜ್ಞಾನ ಅದು ಒಂದು ಹುಚ್ಚುತನವಾಗಿದೆ ಅಂತ ವಾಕ್ಯದಲ್ಲಿ ಹೇಳ್ತಾ ಇದೆ. Even the wisest person is a fool when he compared to God's wisdom. ದೇವರ ದೈವಿಕ ಜ್ಞಾನದ ಮುಂದೆ ನೋಡುವಾಗ ಲೋಕದಲ್ಲಿ ಎಷ್ಟೇ ಜ್ಞಾನವಂತರಾಗಿದ್ರು ಅದು ಏನೂ ಇಲ್ಲ ಅಂತ ಹೇಳ್ತಾ ಇದೆ. So we can come to the Lord and say, Lord, up till now I thought I got lot of wisdom. ಸೊ ದೇವರೇ, ನಾನು ಅನ್ಕೊಂಡೆ ಇಲ್ಲಿ ಮಟ್ಟ ನನಗೆ ತುಂಬಾನೇ ಜ್ಞಾನ ಇದೆ ಅಂತ ಅನ್ಕೊಂಡೆ. But this type of wisdom I don't have. ಆದ್ರೆ ಈ ತರವಾದ ಜ್ಞಾನ ನನ್ನಲ್ಲಿ ಇಲ್ಲ ಸ್ವಾಮಿ. And before it's too late, Lord, I ask you to give me this wisdom. ಬಹಳ ಕಡೆಯ ತನಕ ನಾನು ನನ್ನ ಸಮಯವನ್ನು ಕಳೆದುಕೊಳ್ಳೋಕ್ಕಿಂತ ಮುಂಚೆನೆ ನನಗೆ ಆ ಒಂದು ಜ್ಞಾನವನ್ನು ಕೊಡ್ರಿ ಸ್ವಾಮಿ ಅಂತ ನಾವು ಬೇಡ್ಕೊಳ್ಬೇಕು. And you know what we heard today, if we want to ask anything to the Lord, he will give it to us. ನಾವು ಕರ್ತನ ಹೆಸರಿನಲ್ಲಿ ನಾವು ಏನಾದರೂ ಬೇಡಿಕೊಂಡ್ರೆ ಅದು ಅವರು ನಮಗೆ ಕೊಡ್ತಾರೆ ಎಂಬುದಾಗಿ ನಾವು ಕೇಳಿದ್ವಿ ಮುಂಚೆ. If you listen today morning, there were 2 conditions. ಇವತ್ತು ಬೆಳಗ್ಗೆ ನಾವು ಕೇಳಿದ್ರೆ ಅದು ಎರಡು ವಾಗ್ದಾನಗಳಿದ್ದವು. Here it says God won't scold us. If you read further in James 1, God won't scold us. Why you are not having wisdom? Only earthly mothers will scold. ಯಾಕೋಬನ ಪತ್ರಿಕೆಯಲ್ಲಿ ಮುಂದೆ ಹಾಗೆ ಓದುವಾಗ ಹೀಗೆ ಹೇಳ್ತದೆ, ದೇವರು ಮನುಷ್ಯರವರು ಬೈಯುವ ಹಾಗೆ ದೇವರು ಬೈಯೋದಿಲ್ಲ ನಮ್ಮನ್ನ. ಇದರಲ್ಲಿ ಇಹಲೋಕದ ತಾಯಿಗಳು ಮಕ್ಕಳನ್ನು ಬೈತಾರೆ. That's a lesson to us mothers. When our children come to us, don't have the habit of scolding them. ಸಹೋದರಿಯರು ತಮ್ಮ ಮಕ್ಕಳನ್ನು ಬೈಯುವ ಒಂದು ಹವ್ಯಾಸದಲ್ಲಿದ್ದೇವೆ ನಾವು, ಆ ಥರ ಮಾಡಬಾರ್ದು ಅಂತ. Don't say, oh, you stupid donkey and such things about them. ನೀನು ಬುದ್ಧಿ ಇಲ್ಲದ ಕತ್ತೆ ಅಂತ ಹೇಳಿ ನಾವು ಬೈಯೋದುಂಟು, ಆ ಥರ ನಾವು ಬೈಬಾರ್ದು. God doesn't scold us when we don't have wisdom. ದೇವರು ನಮ್ಮಲ್ಲಿ ಜ್ಞಾನವಿಲ್ಲದನ್ನು ನೋಡಿ ದೇವರು ನಮ್ಮನ್ನು ಬೈತಾ ಇಲ್ಲ, ಅದಕ್ಕಾಗಿ ನಾವು ಸಹಿತ ನಮ್ಮ ಮಕ್ಕಳನ್ನು ಬೈಬಾರ್ದು. He gives liberally wisdom, it says. ಹಂಗಿಸದೆ ಕೊಡುವನು ಎಂಬುದಾಗಿ ಹೇಳ್ತಾ ಇಲ್ಲಿ. And when we come to him, he will give us wisdom liberally. ನಾವು ಆತನಲ್ಲಿ ಬರುವಾಗ, ನಾವು ದೇವರನ್ನು ಕೇಳಿಕೊಳ್ಳುವಾಗ ಅವನು ಹಂಗಿಸದೆ ಕೊಡುವನು ಅಂತ. And I told you there are 2 conditions. ಅದು ಎರಡು ಕಂಡೀಷನ್ಸ್ ಇದೆ. When we ask for anything to the Lord, we should not have any bad attitude towards anybody. ನಾವು ಕರ್ತನಲ್ಲಿ ನಾವು ಏನಾದರೂ ಬೇಡಿಕೊಳ್ಳುವಾಗ ಯಾರ ಬಗ್ಗೆ ಆದರೂ ಒಂದು ಕಹಿ ಭಾವನೆ ನಮಗೆ ಇರಬಾರ್ದು. Jesus said, if you have anything against your brother, and if you haven't forgiven your brother, God won't hear your prayer, God won't forgive you. ನಿನ್ನ ಸಹೋದರನನ್ನು ನೀನು ಕ್ಷಮಿಸದೇ ಹೋದರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ನಾನು ನಿಮ್ಮನ್ನು ಕ್ಷಮಿಸುವುದಿಲ್ಲ ಅಂತ ವಾಕ್ಯ ಹೇಳ್ತಾ ಇದೆ. In the Psalms there is one verse, if I regard iniquity in my heart, the Lord will not hear me. ಕೀರ್ತನೆಯಲ್ಲಿ ಒಂದು ವಾಕ್ಯ ಇದೆ, ನನ್ನಲ್ಲಿ ದೋಷವಿದ್ದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಅಂತ ಹೇಳ್ತಾ ಇದೆ. So we can, when we think of what our need is, we can look in our heart, and all of us will find, is there someone against whom we have anything, any bitterness or unforgiving spirit? ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವಾಗ ದೇವರು ನಮ್ಗೆ ತೋರಿಸ್ತಾನೆ, ನಾವು ಯಾರನ್ನು ಇನ್ನೂ ಕ್ಷಮಿಸಿಲ್ಲ, ನಾವು ಯಾರ ಬಗ್ಗೆ ಕಹಿ ಭಾವನೆ ಉಂಟು ಎಂಬುದಾಗಿ ದೇವರನ್ನು ಕೇಳ್ಕೊಂಡ್ರೆ ದೇವರು ತೋರಿಸ್ತಾನೆ. Very often some relative, brother-in-law, sister-in-law, father-in-law, mother-in-law, anybody is there who would have harmed us. Don't keep it in your mind. ನಮ್ಮ ಸಂಬಂಧಿಕರಲ್ಲಿ ಯಾರೋ ಅತ್ತೆಯೋ ಮಾವನೋ ಅಥವಾ ಸೊಸೆಯೋ ನಮಗೆ ಕಷ್ಟವನ್ನು ಕೊಟ್ಟಿರ್ಬೋದು, ಆದರೆ ಅದನ್ನ ನಾವು ಮನಸ್ಸಿನಲ್ಲಿ ಇಟ್ಕೋಬಾರ್ದು. All of us have had people who harmed us. ನಮ್ಮೆಲ್ಲರಿಗೂ ಜನಗಳನ್ನು ನಾವು ಎದುರಿಸಿದ್ದೇವೆ, ನಮಗೆ ಕಷ್ಟ ಕೊಡುವ ಜನರನ್ನು. As long as we live, there will be people who will do some harm to us. ನಾವು ಈ ಭೂಲೋಕದಲ್ಲಿ ಜೀವನ ಮಾಡೋವರೆಗೂ ನಮಗೆ ಯಾರೋ ಒಬ್ಬರಲ್ವಾ ಬೇರೆಯವರು ನಮಗೆ ಕಷ್ಟ ಕೊಡ್ತಾನೆ ಇರ್ತಾರೆ. But if we keep it in our mind, we are harming ourselves. ಆದರೆ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ನಾವು ಕಹಿ ಭಾವನೆ ಇಟ್ಕೊಂಡಾಗ ನಮ್ಮನ್ನೇ ನಾವು ಹಾಳು ಮಾಡ್ಕೋತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು. We must say, Lord,
give me the grace to forgive that person. ದೇವರೇ ನನಗೆ ಕೃಪೆ ಕೊಡಿರಿ ನಾನು ಅವರನ್ನು ಕ್ಷಮಿಸೋದಕ್ಕೆ ಅಂತ ನಾವು ಬೇಡ್ಕೊಳ್ಬೇಕು. Take it out of my heart so it won't remain in my heart at all. ದೇವರೇ ನನಗೆ ನನ್ನ ಹೃದಯ ಆಳದಿಂದ ನಾನು ಅವರನ್ನು ಕ್ಷಮಿಸೋದಕ್ಕೆ ನನಗೆ ಶಕ್ತಿ ಕೊಡು ಅಂತ ನಾವು ಬೇಡ್ಕೊಳ್ಬೇಕು. Whenever that thought about that person come to your mind, immediately say, Lord, I want to forgive her. ಸೊ ಯಾರಾದರೂ ನಮಗೆ ಹಾನಿ ಮಾಡಿದವರ ಬಗ್ಗೆ ನಮಗೆ ತಲೆಯಲ್ಲಿ ಬಂದ ಕೂಡಲೇ ನೆನಪಾದ ಕೂಡಲೇ ಸ್ವಾಮಿ ಅವರನ್ನು ಕ್ಷಮಿಸೋದಕ್ಕೆ ನನಗೆ ಕೃಪೆ ಕೊಡು ಸ್ವಾಮಿ ಅಂತ ನಾವು ಬೇಡ್ಕೋಬೇಕು. And he will give us the grace to forgive. ದೇವರು ಖಂಡಿತ ನಮಗೆ ಕೃಪೆ ಕೊಡ್ತಾನೆ ಅವರನ್ನು ಕ್ಷಮಿಸೋದಕ್ಕಾಗಿ. The second condition is that we must have faith that he will give us what we ask. ಎರಡನೇ ಕಂಡೀಷನ್ ಏನು ಅಂತಂದ್ರೆ ನಾವು ಕೇಳಿದ್ದನ್ನು ದೇವರು ಕೊಡ್ತಾನೆ ಅಂತ ನಾವು ವಿಶ್ವಾಸ ಇಡೋದಾಗಿದೆ. Because God wants us to have that wisdom. ದೇವರು ನಾವು ಅಂತ ವಿಶ್ವಾಸವನ್ನು ಹೊಂದಬೇಕಂತ ದೇವರನ್ನ ಅಪೇಕ್ಷೆ ಪಟ್ಟಿದ್ದಾರೆ ನಮ್ಮ ವಿಷಯದಲ್ಲಿ. Here in James 1:5 it says, if you lack wisdom you can ask God. ಯಾಕೋಬ 1:5 ಹೇಳ್ತಾ ಇದೆ, ನಿಮ್ಗೆ ಯಾರಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ಅವ್ರು ನನ್ನನ್ನು ಕೇಳಿಕೊಳ್ಳಲಿ ಅಂತ. And ask in faith. ಅವರು ಕೇಳಿಕೊಳ್ಳುವಾಗ ನಂಬಿಕೆಯಿಂದ ಕೇಳಿಕೊಳ್ಳಿ. And then he will give us that wisdom. ಮತ್ತೆ ದೇವರು ಖಂಡಿತವಾಗಿ ಆ ಒಂದು ಜ್ಞಾನವನ್ನು ನಮಗೆ ಕೊಟ್ಟೇ ಕೊಡ್ತಾರೆ. And it's not like we get one big supply of wisdom for the rest of our life. It's not like that. ಸೊ ದೇವರ ಹತ್ರ ನಾವು ಜ್ಞಾನಕ್ಕಾಗಿ ಕೇಳಿಕೊಳ್ಳುವಾಗ ದೇವರು ಏನೋ ಇಷ್ಟೊಂದು ಜ್ಞಾನ ಕೊಟ್ಬಿಡ್ತಾರೆ, ಆಮೇಲೆ ಇನ್ನು ಮುಂದಿನ ದಿನಗಳನ್ನು ನಾನು ನಡೆಸ್ಕೊಂಡು ಹೋಗಕ್ಕೆ ಸಹಾಯ ಆಗ್ತದೆ ಅಂತ ಆ ಥರ ಅಲ್ಲ ಅದು. It's like if we eat food today, it's not going to say, oh, I ate yesterday, so today I don't need to eat. And next whole month I don't need to eat. We don't think like that. ಸೊ ನಾವೇನಾದ್ರೂ ಹಸಿವಾದರೆ ನಾವು ಊಟ ಮಾಡ್ತೀವಿ, ಊಟ ಮಾಡಿದ್ಮೇಲೆ ನಾವು ಹೇಳಲ್ಲ ಒಂದು ತಿಂಗಳ ಮಟ್ಟ ನಾವೇನು ಊಟ ಮಾಡೋದು ಬೇಡ ಈಗ ಅಂತ ಹೇಳಲಿಕ್ಕಾಗಲ್ಲ. Jesus said when we pray, give us this day our daily bread. ಸೊ ನಾವು ಸ್ವಾಮಿ ನಮಗೆ ಒಂದು ಪ್ರಾರ್ಥನೆಯಲ್ಲಿ ಹೇಳ್ಕೊಟ್ಟಿದ್ದಾರೆ, ಕರ್ತನ ಪ್ರಾರ್ಥನೆಯಲ್ಲಿ ಅನುದಿನದ ಆಹಾರ ನಮಗೆ ದಯಪಾಲಿಸು ಎಂಬುದಾಗಿ. All those of us who are mothers, we say, Lord, I need grace to be a wise mother, a good mother every day. ದೇವರೇ ನಾವು ತಾಯಂದಿರಾಗಿರೋ ನಾವೆಲ್ಲರೂ ನಾವು ಕರ್ತನ ಹತ್ರ ಹೋಗಿ ಬೇಡ್ಕೋಬೇಕು, ಪ್ರತಿದಿನ ಬೇಕಾದ ಜ್ಞಾನ ನನಗೆ ಕೊಡು ಸ್ವಾಮಿ ಅಂತ ಹೇಳಿ ನಾವು ಕರ್ತನಲ್ಲಿ ಬೇಡ್ಕೊಳ್ಬೇಕು. Each day we need God's grace for. ಪ್ರತಿದಿನ ನಮಗೆ ದೇವರ ಕೃಪೆ ಬೇಕಾಗಿದೆ. We don't want our children to leave the home with bad memories of their mother. ನಮ್ಮ ಮನೆಗಳಲ್ಲಿ ಮಕ್ಕಳು ತಮ್ಮ ತಾಯಿ ಬಗ್ಗೆ ಒಂದು ಕೆಟ್ಟ ಅಭಿಪ್ರಾಯವನ್ನು ಇಟ್ಕೊಂಡಿರೋದಲ್ಲ. When our children leave home, they get married or they go to college, they should not think, oh, my mother was a terrible lady. ನಮ್ಮ ಮಕ್ಕಳು ಮದುವೆ ಆಗಿ ಬೇರೆ ಮನೆಗೆ ನನ್ನ ಗಂಡನ ಮನೆಗೆ ಹೋದಾಗ ಅವರು ಅವಾಗ ಅನ್ಕೋಬಾರ್ದು ನಮ್ಮ ತಾಯಿ ಒಂದು ಬಹಳ ಕೆಟ್ಟ ತಾಯಿ ಅಂತ ಹೇಳಿ ಅವರು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಬರೋದು. They should not think, oh, she was always scolding us, finding fault with us. ಯಾವಾಗಲೂ ಈ ತಾಯಿ ನಮ್ಮನ್ನು ಬೈತಾನೆ ಇದ್ಲು, ಯಾವಾಗಲೂ ನನ್ನಲ್ಲಿ ತಪ್ಪು ಕಂಡಿಡಿತಾನೇ ಇದ್ರು, always fighting with daddy. ಯಾವಾಗಲೂ ನಮ್ಮ ತಂದೆ ಜೋಡಿ ಯಾವಾಗಲೂ ಜಗಳ ಆಡ್ತಾನೆ ಇದ್ರು. Do any of us want our children to think like that about us? ಇಲ್ಲಿ ಇರುವ ಯಾರಿಗಾದರೂ ಆ ತರ ಇರ್ಲಿಕ್ಕೆ ಅನ್ಕೊಳ್ಳಿಕ್ಕೆ ಮನಸ್ಸಿದೆಯಾ? ನಮ್ಮ ಮಕ್ಕಳು ನನ್ನ ಬಗ್ಗೆ ಆ ತರ ಅನ್ಕೋಬೇಕು ಅಂತ? No. ಇಲ್ಲ. We want our children to think of us as good mothers. ಸೊ ನಮ್ಮ ಮಕ್ಕಳು ನಮ್ಮ ತಾಯಿಯಂದ್ರ ಬಗ್ಗೆ ಏನ್ ಅನ್ಕೋಬೇಕು? ನನ್ನ ತಾಯಿ ಎಲ್ಲರಿಗಿಂತ ಒಳ್ಳೆಯವಳು ಅಂತ ಅನ್ಕೋಬೇಕು. She was sacrificed so much for us. ಅವರು ನಮಗಾಗಿ ಬಹಳ ತ್ಯಾಗ ಮಾಡಿದಾಳೆ ಅಂತ ಅನ್ಕೋಬೇಕು. She went without food for our sake. ನಮಗಾಗಿ ಎಷ್ಟೋ ದಿನ ಊಟ ಇಲ್ಲದೆ ಮಲ್ಕೊಂಡಿದ್ದಾರೆ ಅಂತ ಹೇಳ್ಕೋಬೇಕು. She taught us God's word. ಅವರು ನಮಗೆ ದೇವರ ವಾಕ್ಯವನ್ನು ಹೇಳ್ಕೊಟ್ಟಿದ್ದಾರೆ ಅಂತ ಅನ್ಕೋಬೇಕು. She taught us to obey. ನಾವು ವಿಧೇಯರಾಗುವುದನ್ನು ನಮಗೆ ಕಲಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. And because she was a good wife and respected daddy, we learned to respect her also. ಆಕಿ ತನ್ನ ಗಂಡನಿಗೆ ವಿಧೇಯರಾದ ಕಾರಣ ಇದನ್ನೆಲ್ಲ ನಾವು ಅವ್ರಿಗೆ ವಿಧೇಯರಾಗಬೇಕು ಅಂತ ಅವ್ರಿಗೆ ಅನಿಸ್ತದೆ ಮಕ್ಕಳಿಗೆ. We cannot tell our children, oh, you have to obey me, and we ourselves, if we are not obeying our husband and respecting our husband, we can't expect our children to be better than us. ಸೊ ನಾವು ನಮ್ಮ ಗಂಡಂದಿರಿಗೆ ನಾವು ವಿಧೇಯರಾಗದೇ ಇರುವಾಗ ನಮ್ಮ ಮಕ್ಕಳು ನಮಗೆ ವಿಧೇಯರಾಗಬೇಕು ಅಂತ ಅನ್ಕೊಳ್ಳೋದು ಅದು ಸುಳ್ಳು. If our children are stubborn, we must look and see, am I stubborn? Is that the reason my children are learning to be stubborn? ನಾನು ಒಂದು ಸ್ಟಬರ್ನ್ ಆಗಿ ಹಠಮಾರಿಯಾಗಿ ಇರುವಾಗ ಅದೇ ಹಠಮಾರಿತನ ನನ್ನ ಮಕ್ಕಳಲ್ಲಿ ಸಹಿತ ಇರ್ತಾರೆ. ನನ್ನ ಮಕ್ಕಳಲ್ಲಿ ಹಠಮಾರಿತನ ನೋಡುವಾಗ ನಾನು ನನ್ನನ್ನು ಪರೀಕ್ಷಿಸಿಕೊಳ್ಳಬೇಕು. So before it's too late, we must say, Lord, help me to be an ideal mother so that my children will be ideal.
ನಾವು ಒಂದು ಒಳ್ಳೆ ತಾಯಿಯಂದ್ರೆ ಆಗಬೇಕು ಅಂತಂದರೆ ನಾವು ಕರ್ತನಲ್ಲಿ ಬೇಡ್ಕೋಬೇಕು, ಸ್ವಾಮಿ ನಾನು ಒಳ್ಳೆ ತಾಯಿ ಆಗೋದಕ್ಕೆ ಸಹಾಯ ಮಾಡ್ರಿ ಅಂತ. If you turn to another verse in Proverbs, chapter 9. ಜ್ಞಾನೋಕ್ತಿಗಳು 9ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. We read something more about wisdom. ಜ್ಞಾನದ ಬಗ್ಗೆ ಇಲ್ಲಿ ಬಹಳ ಓದ್ತಾ ಇದ್ದೇವೆ ನಾವು. Verse 1. 1ನೇ ಜ್ಞಾನೋಕ್ತಿ 9:1. ಜ್ಞಾನವೆಂಬಾಕೆಯು 7 ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ. Here we read something more about wisdom. ಇಲ್ಲಿ ಜ್ಞಾನದ ಬಗ್ಗೆ ಇನ್ನೂ ಬಹಳ ನಾವು ಓದ್ತಾ ಇದ್ದೇವೆ. It's like we all are building a house. This is about a big house made. It is standing on 7 pillars. ಇಲ್ಲಿ ನಾವು ಮನೆ ಕಟ್ಟೋದ ವಿಷಯವಾಗಿ ಮಾತನಾಡ್ತಾ ಇದ್ದೇವೆ. ಇದು ಇಲ್ಲಿಗೆ ಮಾತನಾಡಿದ 9ನೇ ಅಧ್ಯಾಯದಲ್ಲಿ ಮಾತನಾಡೋದು ಇದು ಒಂದು ದೊಡ್ಡ ಮನೆ, ಅದು 7 ಕಂಬಗಳ ಮೇಲೆ ನಿಂತಿರೋ ಮನೆ. And that's a picture of our life. ಇದು ಒಂದು ನಮ್ಮ ಜೀವನದ ಒಂದು ಸನ್ನಿವೇಶವಾಗಿದೆ. If you turn again to James chapter 5. ಯಾಕೋಬ 5ನೇ ಅಧ್ಯಾಯಕ್ಕೆ ತಿರುಗಿಸಿದರೆ we read something more about wisdom. ಅಲ್ಲಿ ನಾವು ಜ್ಞಾನದ ಬಗ್ಗೆ ಇನ್ನು ಸ್ವಲ್ಪ ಹೆಚ್ಚು ನಾವು ನೋಡ್ಕೋತೇವೆ. Verse 15 till the end. 3:5 chapter 3 verses 15 3:15ರಿಂದ ಕೊನೆ ಮಠ. 15, 16, 17. 15, 16, 17. ಅದು ಮೇಲನಿಂದ ಬಂದ ಜ್ಞಾನವಲ್ಲ, ಇದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧ ನೀಚ ಕೃತ್ಯಗಳು ಇರುವವು. ಆದರೆ ಮೇಲಣದಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಇದರಲ್ಲಿ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. So I want you to imagine us building a beautiful house with 7 pillars. ನೀವು ಊಹೆ ಮಾಡ್ಕೋಬೇಕು. ಈಗ ನೀವು ಒಂದು ಮನೆ ಕಟ್ತಾ ಇದ್ದೀರಾ, ಆ ಮನೆಗೆ 7 ಕಂಬಗಳನ್ನು ನೀವು ಹಾಕ್ತಾ ಇದ್ದೀರಾ. And all those 7 pillars are important. ಆ 7 ಕಂಬಗಳು, ಪ್ರತಿಯೊಂದು ಕಂಬವು ಅದು ಬಹಳ ಮಹತ್ವದಾಗಿದೆ. And even if one is missing, there will be a loss in that spiritual house. ಆ ಒಂದು ದೈವಿಕವಾದ ಮನೆಯಲ್ಲಿ ಒಂದು ಅಂಶವು, ಒಂದು ಪಿಲ್ಲರ್ ಇದು ಇಲ್ಲದೆ ಇದ್ರೂ ಸಹಿತ ಅದು ಬಹಳ ಲಾಸ್ ಆಗ್ತದೆ ನಮಗೆ. First of all, we read that there should not be any jealousy or selfish ambition in this house. ಅಲ್ಲೇ our previous verse 16. ಪ್ರಾಕೃತವಾದ ಮತ್ಸರವು ಪಕ್ಷಭೇದವು ನಮ್ಮಲ್ಲಿ ಇರಬಾರದು. If we are jealous about anybody, somebody may be better than us. ನಮಗೆ ಮತ್ಸರ ಅನ್ನೋದು ಅಂದ್ರೆ ನಮ್ಕಿನ್ನ ಬೇರೆಯವರು ಯಾರಾದ್ರೂ ತುಂಬಾ ಚೆನ್ನಾಗಿರುವಾಗ ಅವರನ್ನು ನೋಡಿದಾಗ ನಮಗೆ ಮತ್ಸರ ಆಗ್ತದೆ. Somebody may be better looking than us. ನಮ್ಕಿನ್ನ ಚಂದ ಕಾಣೋದರಲ್ಲಿ ಇರ್ಬೋದು. Their children may be better than our children. ಅವರ ಮಕ್ಕಳು ನಮ್ಮ ಮಕ್ಕಳಿಗಿಂತ ಅವರು ಚೆನ್ನಾಗಿ ಓದ್ತಾ ಇರ್ಬೋದು. We don't have, if there is any kind of jealousy, then we will lose that wisdom. ಸೊ ನಮ್ಮಲ್ಲಿ ಯಾವ ತರವಾದ ಮತ್ಸರವು ಇದ್ದರೆ ಆ ಒಂದು ಜ್ಞಾನವು ನಮ್ಮಲ್ಲಿ ಬರಲ್ಲ. We must be satisfied with the way God has made us. ನಮ್ಮನ್ನು ಯಾವ ಸನ್ನಿವೇಶದಲ್ಲಿ ದೇವರು ಇಟ್ಟಿದ್ದಾನೋ ಅದರಲ್ಲಿ ನಾವು ಸಂತೃಪ್ತರಾಗಿರಬೇಕು. Whatever our color is, whatever our appearance is, ನಮ್ಮ ಯಾವುದೇ ಒಂದು ಬಣ್ಣ ನಮ್ಮಲ್ಲಿ ಇರಬಹುದು, ದೇವರು ನಮಗೆ ಕೊಟ್ಟಿರಬಹುದು, ಅಥವಾ ನಾವು ಹೇಗೆ ಕಾಣ್ತಾ ಇರಬಹುದು, we must think that God made us like that. ನಾವು ಈ ತರ ತಿಳ್ಕೋಬೇಕು, ದೇವರು ನನ್ನನ್ನು ಹೀಗೆ ಉಂಟು ಮಾಡಿದ್ದಾರೆ ಅಂತ. He is our Father and in His eyes we are beautiful. ದೇವರು ನನ್ನನ್ನು ನನ್ನ ತಂದೆ ಮಾಡಿದ್ದಾರೆ, ಆತನ ಕಣ್ಣಲ್ಲಿ ನಾನು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೇನೆ ಅಂತ. See, even if whatever our children look like, in our eyes our children are beautiful to us. ನಮ್ಮ ಕಣ್ಣಿಗೆ ನಮ್ಮ ಮಕ್ಕಳು ಅದು ಹೇಗೆ ಇರಲಿ, ಯಾವ ಬಣ್ಣದಲ್ಲೇ ಇರಲಿ, ನಮ್ಮ ಕಣ್ಣಿಗೆ ಅವರು ತುಂಬಾ ಚೆನ್ನಾಗಿ ಕಾಣ್ತಾರಲ್ವಾ. We think that they are the most beautiful children in the world.
ನಾವು ಅನ್ಕೋತೀವಿ ಇವರು ಬಹಳ ಸುಂದರವಾದ ಮಕ್ಕಳು ಈ ಲೋಕದಲ್ಲೆಲ್ಲ ಅಂತ ಅನ್ಕೋತೀವಿ. So you think like that, in God's eyes I am beautiful. ಸೊ ನಾವು ಇದನ್ನೇ ಆಲೋಚನೆ ಮಾಡಬೇಕು, ದೇವರ ಕಣ್ಣಲ್ಲಿ ನಾನು ಅಮೂಲ್ಯಳು ಅಂತ. And that's the most important thing for me. ಅದು ಬಹಳ ಮೊದಲನೇ ಪ್ರಾಮುಖ್ಯವಾದದ್ದು ಅಂತ ನೋಡ್ಕೋಬೇಕು. If God has accepted me, that's all that matters. ದೇವರು ನನ್ನನ್ನು ಅಂಗೀಕಾರ ಮಾಡಿದ್ದಾರೆ ಅಂತಂದ್ರೆ ಅದೇ ಸಾಕು. Then we'll be satisfied with whatever state God has put in. ದೇವರು ನಮ್ಮನ್ನು ಯಾವೊಂದು ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾನೋ ಅದಕ್ಕೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. Then we won't be jealous of anybody. ಹಾಗೆ ಇರುವಾಗ ನಮ್ಮಲ್ಲಿ ಮತ್ಸರ ಅನ್ನೋದು ಬರೋದೇ ಇಲ್ಲ. Only when we compare ourselves with other people, we'll have that temptation to be jealous. ಯಾವಾಗ ನಾವು ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸ್ಕೊಳ್ತೀವಲ್ಲ, ಆವಾಗ ಆ ಮತ್ಸರ ಅನ್ನೋದು ಬರುತ್ತೆ. But if we are thankful, Lord, you made me like this. ಆದರೆ ನಾವು ಕರ್ತನ ಮುಂದೆ ಹೋಗಿ, ಸ್ವಾಮಿ ನೀವು ನನ್ನನ್ನು ಹೀಗೆ ಮಾಡಿದ್ದೀರಾ, then there won't be any room for jealousy. ಅಂತ ಆ ಥರ ಇರುವಾಗ ನಮ್ಮಲ್ಲಿ ಎಲ್ಲಿ ಮತ್ಸರ ಅನ್ನೋದು ನಮ್ಮ ಹೃದಯದಲ್ಲಿ ಎಲ್ಲೆಲ್ಲೂ ಕಂಡು ಬರೋದಿಲ್ಲ. And there should not be any selfish ambition, it says. ಪಕ್ಷಭೇದ ಯಾವುದು ನಮ್ಮಲ್ಲಿ ಇರಬಾರದು. Nothing for myself. ನನಗಾಗಿ ಏನು ಬೇಡ. Lord, I want to make you happy. ದೇವರೇ, ನಾನು ನಿಮ್ಮನ್ನು ಸಂತೋಷ ಪಡಿಸಬೇಕು ಅನ್ನೋ ಒಂದು ಮನೋಭಾವ ಇರಬೇಕು. I heard the story of a person who was telling this about himself. ನಾವೊಂದು ಕಥೆಯನ್ನು ಕೇಳಿದೆ. ಆ ಕಥೆಯಲ್ಲಿ ಆ ಮನುಷ್ಯನು ತಮ್ಮ ಬಗ್ಗೆ ತಾವೇ ಹೇಳ್ಕೊತಾ ಇದ್ದಾರೆ. If there was famine in the whole land, God will give me, God will make sure that there will be some bread or something to eat in my house. ಸೊ ಆ ದೇವರ ಮನುಷ್ಯ ಹೀಗೆ ಹೇಳಿದ್ರಂತೆ, ಈ ಭೂಲೋಕದಲ್ಲಿ ಎಲ್ಲ ಕಡೆನೂ ಬರಗಾಲ ಇರುವಾಗ ನನ್ನ ಮನೆಯಲ್ಲಿ ಮಾತ್ರ ಸಮೃದ್ಧಿ ಇರತ್ತೆ ಅಂತ ಆ ಮನುಷ್ಯ ಭಾವಿಸಿದ್ರಂತೆ. Because God knows that I won't keep that bread for myself, I will share it with others. ಯಾಕೆ ಅಂತಂದ್ರೆ ದೇವ್ರಿಗೆ ಗೊತ್ತು, ನನಗೇನಾದ್ರೂ ಊಟ ಇದ್ರೆ ಅದು ನಾನೊಬ್ಬನೇ ಇಟ್ಕೊಳ್ಳೋದಿಲ್ಲ, ಎಲ್ಲರಿಗೂ ಕೊಟ್ಟು ತಿಂತೀನಿ ಅಂತ ಗೊತ್ತು. That is an example of not having that selfish ambition. ಸೊ ನಮಗೆ ಅದು ಪಕ್ಷಭೇದ ಇಲ್ಲದೆ ಇರೋಕೆ ಇದು ಒಂದು ಸನ್ನಿವೇಶ, ಎಕ್ಸಾಂಪಲ್. Now if we look at all, let's look at these pillars one by one briefly. ಇಲ್ಲಿ ಇರುವ ಒಂದು ಕಂಬಗಳ ಬಗ್ಗೆ ನಾವೆಲ್ಲರೂ ನೋಡೋಣ. First of all, pure. This wisdom which comes from above is pure. ಮೇಲಿನಿಂದ ಬಂದಾಗ ಮೊದಲು ಪರಿಶುದ್ಧವಾದದ್ದು. That's something we have to ask the Lord always to give us that purity in our life. ನಾವು ಯಾವಾಗಲೂ ಕರ್ತನಲ್ಲಿ ಬೇಡಿಕೊಳ್ಳಬೇಕಾದ ಒಂದು ಅಂಶ ಏನಂದ್ರೆ, ಸ್ವಾಮಿ ನನಗೆ ಪರಿಶುದ್ಧತೆಯನ್ನು ನನ್ನ ಜೀವನದಲ್ಲಿ ಕೊಡು ಎಂಬುದಾಗಿ. Nowadays there is so much impurity in the world. ಈಗಿನ ಈ ಇಹಲೋಕದಲ್ಲಿ ಬಹಳ ಪರಿಶುದ್ಧತೆ ಇಲ್ಲದೆ ಇರೋ ಜೀವನವನ್ನು ನಾವು ನೋಡ್ತಾ ಇದ್ದೇವೆ. You read any newspaper, there will be some impure stuff. ಯಾವುದೇ ಒಂದು ನ್ಯೂಸ್ ಪೇಪರ್ ಅನ್ನು ತೆಗೆದುಕೊಂಡು ಓದುತ್ತಾ ಇರುವಾಗ ಅದರಲ್ಲಿ ಯಾವುದೋ ಒಂದು ಪರಿಶುದ್ಧ ಇಲ್ಲದೆ ಇರೋದು ನಾವು ನೋಡ್ತೀವಿ. Wherever we look or listen, we hear stories of impurity. ನಾವು ಎಲ್ಲಾದ್ರೂ ನೋಡಿದ್ರು ಅಥವಾ ಕೇಳಿದ್ರು ಸಹಿತ ಅದರಲ್ಲಿ ಅಪರಿಶುದ್ಧವಾದದ್ದು ಇದ್ದೇ ಇರುತ್ತೆ. You know, in Matthew chapter 5 there is a beautiful verse about those who are pure in heart. ಮತ್ತಾಯ 5ನೇ ಅಧ್ಯಾಯದಲ್ಲಿ ಪರಿಶುದ್ಧರ ಬಗ್ಗೆ ಒಂದು ವಾಕ್ಯ ಇದೆ. Verse 8. ಮತ್ತಾಯ 5:8 ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. Only if we are pure in heart we will be able to see God. ನಿರ್ಮಲ ಚಿತ್ತರಾಗಿದ್ರೆ ಮಾತ್ರ ನಾವು ದೇವರನ್ನು ನೋಡ್ತೇವೆ ಎಂಬುದಾಗಿ. All of us, if we are using our imagination or filling our mind with impure things, then less space for God in our lives. ನಮ್ಮ ಮನಸ್ಸನ್ನು ಅಪರಿಶುದ್ಧವಾದ ಒಂದು ಆಲೋಚನೆಯಿಂದ ತುಂಬಿಕೊಂಡ್ಬಿಟ್ರೆ ದೇವರಿಗೆ ಸ್ಥಾನವೇ ಇಲ್ಲ ನಮ್ಮ ಮನಸ್ಸಿನಲ್ಲಿ. So any stories of bad things which are happening to people, or bad things about other people, don't take you take the effort not even to listen to that impure things. ನಾವು ಬೇರೆಯವರ ಬಗ್ಗೆ ಏನೋ ಅವ್ರಿಗೆ ಈ ಥರ ಆಯಿತು ಆ ಥರ ಆಯಿತು ಅಂತ ಏನೋ ಕೆಟ್ಟದ್ದನ್ನು ಅವರು ಹೇಳುವಾಗ ನಾವು ಅದನ್ನು ಸಹಿತ ಕೇಳಬಾರ್ದು. If anybody is telling a dirty story, we say no, I don't want to hear that. ಯಾರಾದರೂ ಒಂದು ಕೆಟ್ಟ ಒಂದು ಕತೆ ಹೇಳ್ತಾ ಇರುವಾಗ ನಾವು ಅದನ್ನು ಸಹಿತ ಕೇಳಬಾರ್ದು. Somebody comes and tells us, you know what happened to this sister, that sister, some bad stories,
ಅಯ್ಯೋ ನಿಂಗೆ ಏನಾಯ್ತು ಗೊತ್ತಾ, ಆ ಸಹೋದರಿ ಬಗ್ಗೆ ಏನಾಯ್ತು ಗೊತ್ತಾ, ಈ ಸಹೋದರಿ ಬಗ್ಗೆ ಏನಾಯ್ತು ಗೊತ್ತಾ ಅಂತ ಏದೋ ಒಂದು ಕಥೆಗಳನ್ನ ಹೇಳ್ತಾ ಇರ್ತಾರೆ. ನಾವು ಅದನ್ನ ಕೇಳಬಾರ್ದು. We said, please don't tell me. ದಯಮಾಡಿ ನನಗೆ ಹೇಳ್ಬೇಡ ಅಂತ ನಾವು ಹೇಳ್ಬಿಡ್ಬೇಕು. Then we keep our mind pure. ಆವಾಗ ನಮ್ಮ ಒಂದು ಮನಸ್ಸನ್ನು ನಾವು ಶುದ್ಧವಾಗಿ ಇಟ್ಕೋತೀವಿ. He says, those who are pure in heart, they will see God. ನಾವು ನಿರ್ಮಲ ಚಿತ್ತರಾಗಿದ್ರೆ ನಾವು ದೇವರನ್ನು ನೋಡ್ತೀವಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. I think of it another way also. ನಾನು ಬೇರೆ ಒಂದು ತರ ನಾನು ಯೋಚನೆ ಮಾಡ್ತೇನೆ ಈ ವಾಕ್ಯವನ್ನು. If I am pure in heart, ನಾನು ನನ್ನ ಹೃದಯದಲ್ಲಿ ನಾನು ಪರಿಶುದ್ಧಳಾಗಿದ್ರೆ I will see God in every situation. ನಾನು ದೇವರನ್ನು ಪ್ರತಿಯೊಂದು ಸನ್ನಿವೇಶದಲ್ಲಿ ನಾನು ನೋಡ್ತಾ ಇರ್ತೇನೆ. I don't have to see God on final day when I die. ನಾನು ಸತ್ತು ದೇವರನ್ನು ಭೇಟಿ ಆಗುವಾಗ ಅವಾಗ್ಲೇ ನಾನು ಸ್ವಾಮಿಯನ್ನು ನೋಡೋದಲ್ಲ. ನನ್ನ ಪ್ರತಿಯೊಂದು ಸಿಚುವೇಶನ್ಸ್ ಅಲ್ಲಿ, ನನ್ನ ಲೈಫ್ ಸಿಚುವೇಶನ್ಸ್ ಅಲ್ಲಿ ನಾನು ನೋಡಬಹುದು. Some bad thing happen in my life. ನಮ್ಮ ಜೀವನದಲ್ಲಿ ಏನೋ ಒಂದು ಕೆಟ್ಟ ಕಾರ್ಯ ನಡೆದಿರಬಹುದು. Some money loss. ಏನೋ ದುಡ್ಡು ಕಳೆದಿರಬಹುದು. Or some sickness comes. ಅರೆ ಯಾರಿಗೋ ಆರಾಮಿಲ್ಲದೆ ಇರಬಹುದು. Anything happens. ಏನೇ ಆಗಲಿ, good things or bad things. ಒಳ್ಳೆಯದಾಗ್ಲಿ ಅಥವಾ ಕೆಟ್ಟದ್ದಾಗ್ಲಿ, if I am pure in heart, ನಾನು ನನ್ನ ಹೃದಯದಲ್ಲಿ ನಿರ್ಮಲ ಚಿತ್ತಳಾಗಿದ್ದರೆ, in every situation I will see God. ಪ್ರತಿಯೊಂದು ಸನ್ನಿವೇಶದಲ್ಲಿ ನಾನು ನನ್ನ ಕರ್ತನನ್ನು ನೋಡ್ತೀನಿ. ಅಲ್ಲಿ if some accident happened to me, ಏನೋ ಒಂದು ಅಪಘಾತ ಸಂಭವಿಸಿದಾಗ, I say, Lord, I can see you in this situation. ಸ್ವಾಮಿ, ನಾನು ಇದರಲ್ಲಿ ನಿಮ್ಮನ್ನು ನೋಡೋದಕ್ಕಾಗುವಂತೆ ಸಹಾಯ ಮಾಡು. in this sickness you allowed it, I can see you allowed it in my life. ಈ ಒಂದು ಆರಾಮಿಲ್ಲದೆ ಇರೋ ಸನ್ನಿವೇಶದಲ್ಲಿ ನೀವೇ ಇದನ್ನು ಅನುಮತಿಸಿದ್ರಿ ಅಂತ ನಾನು ನೋಡ್ತಾ ಇದ್ದೇನೆ. So I take this verse like that. ಈ ಒಂದು ವಾಕ್ಯವನ್ನು ನಾನು ಆ ತರ ತಗೋತೀನಿ. Suddenly some sickness comes. ಸೊ ಯಾವುದೋ ಒಂದು ಅನಾರೋಗ್ಯತೆ ಬಂದ್ಬಿಡುತ್ತೆ. some failure comes. ಅದು ಯಾರೋ ಒಂದು ಫೇಲ್ಯೂರ್ ಬಂದ್ಬಿಡುತ್ತೆ. and people are all cursing and say, why this happened, why this government is like that, why this, why that. ಜನರೆಲ್ಲ ಹೇಳ್ತಾ ಇದ್ದಾರೆ, ಗವರ್ನಮೆಂಟ್ ಸರ್ಕಾರ ಯಾಕೆ ಈ ತರ ಮಾಡ್ತಾ ಇದೆ, ಇದ್ಯಾಕೆ ಹೀಗೆ, ಅದ್ಯಾಕೆ ಹೀಗೆ ಅಂತ ಹೇಳಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ. But if I am pure in heart, ಆದರೆ ನಾನು ನಿರ್ಮಲ ಚಿತ್ತರಾಗಿದ್ದರೆ, I will see God in every situation. ನಾನು ಕರ್ತನನ್ನು ಪ್ರತಿಯೊಂದು ಸನ್ನಿವೇಶದಲ್ಲಿ ನಾನು ನೋಡ್ತೀನಿ. Lord, in this situation I don't know what to do. ಸ್ವಾಮಿ, ಈ ಒಂದು ಸನ್ನಿವೇಶದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. I don't have anybody to help me. ನನಗೆ ಯಾರು ಇಲ್ಲ ಸಹಾಯ ಮಾಡ್ಲಿಕ್ಕೆ. But I look to you. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಸ್ವಾಮಿ. I want to see you in this situation. ನಾನು ನಿಮ್ಮನ್ನು ನೋಡ್ತಾ ಇದ್ದೇನೆ ಸ್ವಾಮಿ ಈ ಒಂದು ಸನ್ನಿವೇಶದಲ್ಲಿ. And that kind of faith we can have only if we have emptied our heart of all the bad things that were there. ಆ ತರವಾದ ಒಂದು ಹೃದಯ ನಮಗೆ ಯಾವಾಗ ಬರ್ತದೆ ಅಂತಂದ್ರೆ, ನಮ್ಮ ಮನಸ್ಸನ್ನು ಎಲ್ಲ ಕೆಟ್ಟತನದಿಂದ ನಾವು ಹೊರಗೆ ಬಿಟ್ಕೊಂಡು ಅದನ್ನ ಕ್ಲೀನ್ ಆಗಿ ಇಟ್ಕೊಂಡಿರುವಾಗ ಮಾತ್ರ ನಮಗೆ ಸಿಗ್ತದೆ. If we have the habit of judging others and criticizing others, ಬೇರೆಯವರನ್ನು ನಾವು ತೀರ್ಪು ತೀರಿಸೋದು ಇದ್ರೆ ಅದನ್ನ criticize, ಇನ್ನೊಬ್ಬರಿಗೆ finding fault with ಬೇರೆಯಲ್ಲಿ ತಪ್ಪು ಕಂಡು ಹಿಡಿಯೋದು, then if anything happens we will only see their fault. ಅದೇನಾದ್ರೂ ಆ ತರ ಸನ್ನಿವೇಶನ ಆದ್ರೆ, ಸಿಚುವೇಶನ್ ಆ ತರ ಬಂದ್ರೆ ನಾವು ಅವರಲ್ಲೇ ತಪ್ಪನ್ನು ಹುಡುಕ್ತೇವೆ ಹೊರತು, that doctor made a mistake so I am suffering. ಆ ಡಾಕ್ಟರ್ ಏನೋ ಒಂದು ಮಾಡಿದ್ರು ಅದಕ್ಕಾಗಿ ಆ ಡಾಕ್ಟರ್ ಮಾಡಿದ ತಪ್ಪಿಗೆ ನಾನು ಅನುಭವಿಸಬೇಕು ಅಂತ ನಾವು ಹೇಳ್ತೇವೆ. But if we see God, we can see God in every situation. ಆದರೆ ಆ ಒಂದು ಸನ್ನಿವೇಶದಲ್ಲಿ ನಾವು ಕರ್ತನನ್ನು ನೋಡಿದ್ರೆ, and Lord, without your knowledge nothing would have happened. ಸ್ವಾಮಿ, ನಿನಗೆ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಏನು ಸಂಭವಿಸೋದಿಲ್ಲ ಅಂತ ನಾವು ಅರಿಕೆ ಮಾಡಿದ್ರೆ, you allowed this to happen in my life. ನೀವು ನನ್ನ ಜೀವನದಲ್ಲಿ ಇದು ಆಗೋದಕ್ಕೆ ಅನುಮತಿ ಕೊಟ್ಟಿದ್ದೀರಾ ಸ್ವಾಮಿ ಅಂತ ಹೇಳಿದ್ರೆ, and you have a solution for it. ಅದಕ್ಕೆ ತಪ್ಪಿಸಿಕೊಳ್ಳುವ ಮಾರ್ಗ ದೇವರು ಹುಡುಕೊಡ್ತಾರೆ. So our whole attitude to life will change if we have that pure heart. ನಮ್ಮ ಜೀವನದ ಒಂದು ಮನೋಭಾವನೆ ಎಲ್ಲ ಬದಲಾಗ್ಬಿಡ್ತದೆ. Now in God's eyes none of us have that pure heart. ಸ್ವಾಮಿ ನಮ್ಮನ್ನು ನೋಡುವಾಗ ಆ ತರವಾದ ನಿರ್ಮಲ ಚಿತ್ತ ನಮ್ಮಲ್ಲಿ ಯಾರಿಗೂ ಇಲ್ಲ. But we can have it, even if till now we haven't had it. We can ask God, Lord, give me purity in my life. ಆದರೆ ಇಲ್ಲಿ ಮಠ ನಮಗೆ ಆ ಒಂದು ನಿರ್ಮಲ ಚಿತ್ತ ಇರಲಿಲ್ಲ ಅಂತಂದ್ರೆ ನಾವು ಈಗಲಾದ್ರೂ ನಾವು ಬೇಡ್ಕೋಬಹುದು, ಸ್ವಾಮಿ ಆ ಒಂದು ನಿರ್ಮಲ ಚಿತ್ತ ನಮಗೆ ಕೊಡ್ರಿ ಸ್ವಾಮಿ ಅಂತ. God is not going to scold us or condemn us. ದೇವರು ನಮ್ಮನ್ನು ಯಾವಾಗ್ಲೂ ಬೈಯೋದಿಲ್ಲ, ನಮ್ಮನ್ನು ತೀರ್ಪು ತೀರಿಸೋದಿಲ್ಲ. We can ask, Lord, give me that purity in my life. ಸ್ವಾಮಿ ಆ ಒಂದು ಶುದ್ಧತೆ ನನ್ನ ಮನಸ್ಸಿನಲ್ಲಿ ಕೊಡು ಸ್ವಾಮಿ. Draw my heart towards goodness and purity.
ನಮ್ಮನ್ನು ಆ ಒಳ್ಳೆತನಕ್ಕಾಗಿ ಶುದ್ಧತೆಗಾಗಿ ನಮ್ಮನ್ನು ಎಳೆ ಸ್ವಾಮಿ. We have to come to God continuously and ask God for that purity in our life. ಆ ಒಂದು ಶುದ್ಧತ್ವಕ್ಕಾಗಿ ನಾವು ಪ್ರತಿದಿನ ಕರ್ತನಲ್ಲಿ ಬೇಡಿಕೊಳ್ಳಬೇಕು. Now those of us who have TV in our house, ಯಾರ್ಯಾರಿಗಾದರೂ ಮನೆಯಲ್ಲಿ ಟಿವಿ ಇದ್ರೆ, in your mind you think like some programs I'm not going to watch at all. ನಾವು ಮನಸ್ಸಲ್ಲಿ ಈ ತರ ನಾವು ನಿರ್ಧರಿಸಬೇಕು, ಈ ಒಂದು ಕಾರ್ಯಕ್ರಮಗಳನ್ನು ನಾನು ನೋಡೋದೇ ಇಲ್ಲ ಅಂತ. Because I'm going to get addicted to watching that. ಯಾಕಂತಂದ್ರೆ ನಾನು ಅದನ್ನ ನೋಡೋದನ್ನ ಅದು ಹವ್ಯಾಸವನ್ನಾಗಿ ಮಾಡ್ಕೊಂಡ್ಬಿಡ್ತೇನೆ. Sometimes it may be a serial. ಅದು ಯಾವುದೋ ಒಂದು ಸೀರಿಯಲ್ಲೇ ಆಗಿರಬಹುದು. In between some advertisements may come. ಮಧ್ಯದಲ್ಲಿ ಒಂದು ಜಾಹೀರಾತುಗಳು ಬರ್ತಾ ಇರುತ್ತೆ. I don't want to waste any more time. ನಾನು ನನ್ನ ಸಮಯವನ್ನು, ಅಮೂಲ್ಯವಾದ ಸಮಯವನ್ನು ನಾನು ವ್ಯರ್ಥ ಮಾಡುವುದಿಲ್ಲ. And we keep a check on that, and slowly we find God taking away that desire to watch TV. ಸೊ ಈ ತರ ನಾವು ಒಂದೊಂದು ಹೆಜ್ಜೆಯಾಗಿ ನಾವು ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಸ್ವಾಮಿ ಮುಂದೆ ದೇವರು ನಮಗೆ ಈ ತರ ಸಹಾಯ ಮಾಡ್ತಾರೆ. ಆ ಒಂದು ಟಿವಿಯನ್ನು ನೋಡದ ಹಾಗೇನೆ. Sometimes we think, we tell our children, no, don't watch TV, go and study. ನಾವು ನಮ್ಮ ಮಕ್ಕಳಿಗೆ ಹೇಳ್ತೇವೆ, ಟಿವಿ ಯಾರು ನೋಡ್ಕೂಡ್ದು, ನೀವು ಒಳಗೆ ಹೋಗಿ ಓದ್ಬೇಕು ಎಂಬುದಾಗಿ. And they look through the curtain and we are watching the TV. ಸೊ ಕರ್ಟನ್ ತೆಗೆದು ಹೀಗೆ ನೋಡುವಾಗ ನಾವು ನೋಡ್ತಾ ಇರ್ತೀವಿ ಟಿವಿ. Then what kind of mothers we are? ಸೊ ಯಾವ ತರವಾದ ತಾಯಿಯಂದಿರಾಗಿದ್ದೇವೆ. They also will think, it's okay, I can watch TV when mommy is not looking. When mommy is not looking, I can also watch TV. ಮಮ್ಮಿ ನೋಡ್ತಾ ಇಲ್ಲ ಅಂತಂದ್ರೆ ನಾನು ಕುಂತು ಹಿಂದೆ ಕರ್ಟನ್ ಹಿಂದೆಯಿಂದ ನೋಡಿ ಕುಂತು ನಾನು ನೋಡಬಹುದು. We have to be an example by our life. ನಾವು ಎಕ್ಸಾಂಪಲ್ ಆಗಿರ್ಬೇಕು ಮಕ್ಕಳಿಗೆ. Suppose our children are doing the final exam. ನನ್ನ ಮಕ್ಕಳು ಯಾರಾದ್ರೂ ಫೈನಲ್ ಎಕ್ಸಾಮ್ ಬರೀತಾ ಇರುವಾಗ, or suppose they are sick in hospital, ಅವ್ರಿಗೆ ಆರಾಮಿಲ್ಲದೆ ಒಂದು ಹಾಸ್ಪಿಟಲ್ ಅಲ್ಲಿ ಇರುವಾಗ, do you think the TV will be switched on even for 1 minute? We won't switch on the TV. ನಾವು ಟಿವಿಯನ್ನು ಸ್ವಿಚ್ ಆನ್ ಮಾಡೋದೇ ಇಲ್ಲ. We lock up the TV, we will be with the Bible and we'll be praying for them. ನಾವು ಟಿವಿ ಆಫ್ ಮಾಡ್ಬಿಡ್ತೀವಿ, ಯಾವಾಗ್ಲೂ ನಾವು ಪ್ರೇಯರ್ ಮಾಡ್ತಾ ಇರ್ತೀವಿ. That means if we want, we can live without that. ನಮ್ಗೆ ಬೇಕು ಅಂತಂದ್ರೆ ಆ ಟಿವಿ ಇಲ್ದೇನೂ ನಮ್ಮ ಜೀವನ ನಡೆಸಬಹುದು ಅಂತ. So doesn't matter if we have watched TV till now. Say, Lord, from now onwards I'm going to discipline my life. ಇಲ್ಲಿವರೆಗೂ ನಾನು ನನ್ನ ಜೀವನದಲ್ಲಿ ನಾನು ಟಿವಿ ನೋಡ್ತಾ ಬಂದಿದ್ದೇನೆ ಅಂತ ಅಂದ್ರೂ ಅಡ್ಡಿ ಇಲ್ಲ. ಆದ್ರೆ ಈಗಲಾದ್ರೂ ನಾನು ನೋಡಬಾರ್ದು ಅಂತ ದೇವರು. Half an hour which I was watching TV, I'm going to use to read the Bible and pray. ಆ ಒಂದು ಸೀರಿಯಲ್ ನೋಡ್ಲಿಕ್ಕೆ ಈ ಒಂದು ಅರ್ಧ ತಾಸು ನಾನು ಏನು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ನಲ್ಲ, ಅದೇ ಟೈಮ್ ನಾನು ವಾಕ್ಯವನ್ನು ಓದೋಕೆ ನಾನು ತಗೋತೀನಿ ಅಂತ ಹೇಳಿ. And when that hand comes to tempted to switch on the TV, say no, I am going to read that 5 verses on the Bible. ರಿಮೋಟ್ ಅನ್ನು ತಗೊಂಡು ನಾವು ಟಿವಿ ಸ್ವಿಚ್ ಆನ್ ಮಾಡಬೇಕು ಅಂತ ಹೀಗೆ ತಗೊಂಡಾಗ ಅವಾಗ ಕೂಡಲೇ ಅದನ್ನು ತೆಗೆದ್ಬಿಟ್ಟು, ಸ್ವಾಮಿ ಇಲ್ಲ ಸ್ವಾಮಿ ನಾನು ವಾಕ್ಯ ಓದ್ತೇನೆ ಅಂತ ಹೇಳಿ. And the sacrifices we make in secret, God will reward us openly. ನಾವು ಮಾಡುವ ತ್ಯಾಗ, ಯಾರಿಗೆ ಗೊತ್ತಿಲ್ಲದ ಹಾಗೆ ನಾವು ಮಾಡುವ ತ್ಯಾಗ, ದೇವರು ಅದನ್ನ ಬಹಳ ಶ್ಲಾಘವಾಗಿ ಎಣಿಸ್ತಾನೆ ಎಂಬುದಾಗಿ. And God will give us that thirst because He sees we are willing to make sacrifice. ಕರ್ತನ ಹತ್ರ ಈ ತರ ಹೋಗ್ತಾ ಇರುವಾಗ ದೇವರು ನಮ್ಮಲ್ಲಿ ದಾಹವನ್ನು ನೋಡಿ ನಮ್ಮ ದಾಹವನ್ನು ತೀರಿಸೋ ದೇವರಾಗಿದ್ದಾನೆ. Now I can say so much about purity, but we can ask God, Lord, what is the meaning of purity? Help me to have that in my life. ಶುದ್ಧತ್ವದ ಬಗ್ಗೆ ಬಹಳ ಮಾತನಾಡಬಹುದು, ಆದ್ರೆ ನಾವು ಕರ್ತನಲ್ಲಿ ನಾವು ಹೋಗಿ ಶುದ್ಧತ್ವದ ಬಗ್ಗೆ ದೇವರೇ ನಂಗೆ ಕಲಿಸಿಕೊಡ್ರಿ ಅಂತ ಹೇಳುವಾಗ ಸ್ವಾಮಿ ಕಲಿಸ್ಕೊಡ್ತಾರೆ. We must have a thirst for that purity. ನಮಗೆ ಒಂದು ದಾಹ ಒಂದು ಇರಬೇಕು. Then we'll become closer and closer to the Lord. ನಮ್ಮ ದಾಹ ಇದ್ರೆ ಪರಿಶುದ್ಧರಾಗಬೇಕಂತ ದೇವರ ಹತ್ರವಾಗಿ ನಾವು ಜೀವನ ಮಾಡೋದು ಕಲಿತೀವಿ. The second pillar is ಎರಡನೇ ಪೇತ್ರ, same in James chapter 3 verse last verse. ಯಾಕೋಬ 3:13 ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು. We are peaceable people. ಸಮಾಧಾನಕರವಾದ ಜನರು. Now that's also a very difficult quality for earthly minded ladies. ಯಹಲೋಕದ ಮನಸ್ಸನ್ನು ಇಟ್ಟುಕೊಂಡವರಿಗೆ ಸಮಾಧಾನಕರವಾಗಿ ಇರೋದು ಬಹಳ ಕಷ್ಟವಾದದ್ದು. Now suppose somebody says something, some women have the habit immediately to disagree.
ಯಾರಾದರೂ ನಮಗೆ ಏನಾದರೂ ಒಂದು ಹೇಳಿದಾಗ ಅದನ್ನು ಕೂಡಲೇ ನಾವು ಒಪ್ಪಿಕೊಳ್ಳದೇ ಇರುವ ಮನೋಭಾವನೆಯನ್ನು ನಾವು ನೋಡ್ತೇವೆ. I know some ladies, if you tell them something, immediately they'll say, no, it's not like that. ನಾನು ನನ್ನ ಜೀವನದಲ್ಲಿ ಒಂದು ಸ್ವಲ್ಪ ಸ್ತ್ರೀಯರನ್ನು ನೋಡಿದ್ದೇನೆ. ಅವ್ರಿಗೆ ಏನಾದರೂ ನಾನು ಹೇಳಿದ್ರೆ ಅಲ್ಲ ಅದು ಆ ಥರ ಅಲ್ಲ ಅಂತ ಹೇಳಿ ಅವರು ಒಪ್ಪಿಕೊಳ್ಳೋದೇ ಇಲ್ಲ ಹೇಳಿದ್ದಕ್ಕೆ. And they'll give a different opinion. ಅವ್ರಿಗೆ ಅದ್ರ ಬಗ್ಗೆ ಏನು ಅನಿಸ್ತದೆ ಅಂತ ಹೇಳಿ ಅದನ್ನೇ ಹೇಳ್ತಾರೆ. It's very hard for them to agree with anybody. ಬೇರೆಯವರು ಹೇಳಿದ್ದನ್ನು ಒಪ್ಪಿಕೊಳ್ಳೋದಕ್ಕೆ ಅವರಿಗೆ ತುಂಬಾನೇ ಕಷ್ಟಕರವಾಗ್ತದೆ. And so it must be very difficult to have a peaceable to be a peaceable wife. ಸಮಾಧಾನಕರವಾದ ಹೆಂಡತಿಯಾಗಿರೋದು ಅದು ತುಂಬಾ ಕಷ್ಟಕರವಾಗಿ ಕಾಣ್ತಾ ಇದೆ. So we think of all disagreements that come in a home. ಮನೆಯಲ್ಲಿ ನಾವು ಅಸಮಾಧಾನ ಕಾರ್ಯಗಳು ಬರೋದನ್ನು ನಾವು ನೋಡ್ತೇವೆ. Think of children, for example. ಮಕ್ಕಳ ವಿಷಯದಲ್ಲಿ ನೋಡುವಾಗ, when you think of a small girl, ಯಾರೋ ಸಣ್ಣ ಹುಡುಗಿ ಬಗ್ಗೆ ನೋಡುವಾಗ, it starts in a small way in small children. ಸಣ್ಣ ಮಕ್ಕಳಲ್ಲಿ ಸಣ್ಣದಾಗಿ ಅದು ಪ್ರಾರಂಭವಾಗ್ತದೆ. And we tell them to do something. If we tell our daughters to do something, ನಮ್ಮ ಮಕ್ಕಳಿಗೆ ಏನಾರ ಮಾಡ್ಲಿಕ್ಕೆ ಹೇಳುವಾಗ, immediately they say, no mommy, I don't want to do that. ಮಮ್ಮಿ ಇಲ್ಲಪ್ಪ ನಾನು ಮಾಡೋದಿಲ್ಲ ಮಮ್ಮಿ ಅಂತ ಹೇಳ್ಬಿಡ್ತಾರೆ. Or we say, I'll do it later. Or they say, I will do it later. ಮಮ್ಮಿ ನಾನು ಆಮೇಲೆ ಮಾಡ್ತೇನೆ ಮಮ್ಮಿ ಅಂತ ಹೇಳ್ತಾರೆ. Or I'll do it another way, not your way. ಮಮ್ಮಿ ನೀವು ಹೇಳಿದಾಗ ಅದು ಸರಿ ಅನಿಸ್ತಾ ಇಲ್ಲ ನನಗೆ, ನಾನು ಈ ತರ ಮಾಡ್ತೀನಿ ಅಂತಾನೆ ಹೇಳ್ತಾರೆ. And like that disagreements will come between mother and children. ಸೊ ಮಕ್ಕಳ ತಾಯಿ ಮಕ್ಕಳ ಮಧ್ಯದಲ್ಲಿ ಅಸಮಾಧಾನ ಹೀಗೆ ಒಳಗೆ ಬರ್ತದೆ, ಒಳ ನುಗ್ಗುತ್ತದೆ. And that little girl grows up and become a teenager. ಆ ಸಣ್ಣ ಹುಡುಗಿ ಹಾಗೇ ಅದೇ ಮನೋಭಾವನೆಯಿಂದ ದೊಡ್ಡವಳಾಗ್ತಾಳೆ. And then that stubborn nature becomes still more stubborn. ಆ ಟೀನೇಜರ್ ಮತ್ತೆ ಸ್ಟಬರ್ನ್ ಆಗ್ಬಿಡ್ತಾಳೆ. And the seed is already sown to ಆ ತರವಾದ ಒಂದು ಬೀಜ ನಮ್ಮಲ್ಲಿ ಆಗಲೇ ಬಿತ್ತಿ ಆಗಿದೆ. To be a quarrelsome type of person. ಅದು ಯಾವಾಗಲೂ ಜಗಳಾಡೋ ಒಂದು ಸ್ವಭಾವ, ಒಪ್ಪಿಕೊಳ್ಳದೇ ಇರೋ ಸ್ವಭಾವ, always arguing, ಯಾವಾಗಲೂ ವಾಗ್ವಾದ ಮಾಡೋ ಒಂದು ಸ್ವಭಾವ, arguing in the home, ಮನೆಯಲ್ಲಿ. So what kind of wife will that girl become? ಯಾವ ತರವಾದ ಒಂದು ಹೆಂಡತಿ ಆಗ್ತಾಳೆ ಹೇಳ್ರಿ ಆ ಹುಡುಗಿ? Always arguing with the husband. ಯಾವಾಗಲೂ ಗಂಡನ ಜೋಡಿ ಅದು ವಾಗ್ವಾದ ಮಾಡ್ತಾ ಇರೋದು. Arguing with the mother-in-law, father-in-law. ತಂದೆ ಅತ್ತೆ ಮಾವ ಹತ್ರ ಯಾವಾಗಲೂ all the friends and relatives. ಅವಳ ಹತ್ರ ಸಂಬಂಧಿಕರ ಜೋಡಿ, ಫ್ರೆಂಡ್ಸ್ ಜೋಡಿ. Now in the natural world that is a very very common thing. ಇವಾಗ ಲೌಕಿಕರಾಗಿ ನೋಡುವಾಗ ಎಲ್ಲರೂ ಅದೇ ತರ ಇದ್ದಾರೆ. And they think they are wise because they can argue. ಸೊ ಆ ತರ ಮಾತನಾಡಿ ಅವರು ವಾಗ್ವಾದ ಮಾಡ್ತಾರೆ ಅಂದ್ಮೇಲೆ ಅವ್ರು ಅನ್ಕೋತಾರೆ ನಾನು ಬಹಳ ಜ್ಞಾನಿ ಎಂಬುದಾಗಿ. But this godly wisdom is the opposite of that. ಆದ್ರೆ ದೈವಿಕ ಜ್ಞಾನ ಇದಕ್ಕೆ ವಿರುದ್ಧವಾದದ್ದು ಅಂತ ನಾವು ತಿಳ್ಕೋಬೇಕಾಗಿದೆ. We should be people who love peace. ನಾವು ಸಮಾಧಾನವನ್ನು ಪ್ರೀತಿ ಮಾಡೋರಾಗಿ ಇರಬೇಕು. In the home many things can happen. ಮನೆಯಲ್ಲಿ ಬೇರೆ ಬೇರೆ ಸಂಗತಿಗಳೆಲ್ಲ ನಡೀತಾ ಇರತ್ತೆ. Some in daily matters so many things, somebody might be late, food might be late, so many things can happen to disturb our peace. ಸೊ ನಮ್ಮ ಸಮಾಧಾನವನ್ನು ಕೆಡಿಸುವುದಕ್ಕಾಗಿ ಅದು ಯಾರೋ ಲೇಟಾಗಿ ತಡವಾಗಿ ಬರ್ಬೋದು, ಅಥವಾ ಊಟ ಸ್ವಲ್ಪ ತಡವಾಗಿ ಅಡಿಗೆ ಮಾಡೋದಾಗತ್ತೆ. The people who work for us may not be working properly. ನಮ್ಮ ಮನೆಯಲ್ಲಿ ಕೆಲಸಗಾರರು ಸರಿಯಾಗಿ ಕೆಲಸ ಮಾಡ್ತಿರ್ಲಿಕ್ಕಿಲ್ಲ. But we can ask God, Lord, make me a peace loving person. ಆದ್ರೆ ನಾವು ಕರ್ತನಲ್ಲಿ ಬೇಡ್ಕೋಬಹುದು, ಸ್ವಾಮಿ ನಾನು ಸಮಾಧಾನವನ್ನು ಪ್ರೀತಿ ಮಾಡೋ ಒಂದು ಸ್ತ್ರೀಯನ್ನಾಗಿ ಮಾಡು ಸ್ವಾಮಿ ಅಂತ. Even if somebody is cheating me in the marketplace, ನಾನು ಮಾರುಕಟ್ಟೆಗೆ ಹೋಗಿರುವಾಗ ನನ್ನನ್ನು ಯಾರೋ ಮೋಸ ಮಾಡ್ತಾ ಇರ್ಬೋದು. Or the auto rickshaw, they charge me more. ಆಟೋ ರಿಕ್ಷಾದಲ್ಲಿ ಎಲ್ಲರಿಗೂ ಕಡಿಮೆ ತಗೋತಾರೆ, ನನಗೆ ಮಾತ್ರ ಸ್ವಲ್ಪ ಹೆಚ್ಚೇ ತಗೋತಾರೆ. The worldly person always wants to have a fight or argue. ಸೊ ಲೌಕಿಕರು ಯಾವಾಗ್ಲೂ ಅವರು ವಾಗ್ವಾದ ಮಾಡಿ ಜಗಳ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. And that may be our natural nature. ಅದು ಅವರ ಸ್ವಾಭಾವಿಕವಾಗಿ ಹಾಗೆ ಆ ತರ ಇದ್ದಾರೆ. But we can ask God, Lord, according to James 3, I want to have that peaceable nature. ಸ್ವಾಮಿ
ಯಾಕೋಬ 3:3 ಹೇಳುವಾಗೆ ನಾನು ಸಮಾಧಾನವನ್ನು ಪ್ರೀತಿಸೋಳಾಗಿ ಇರಬೇಕು ಸ್ವಾಮಿ. I want to be a peace loving person. ನಾನು ಸಮಾಧಾನವನ್ನು ಪ್ರೀತಿಸುವ ಒಂದು ಸ್ತ್ರೀಯಾಗಿ ನನ್ನನ್ನು ಮಾಡು ಸ್ವಾಮಿ. Then there won't be any quarrel in the house. ಆ ತರ ಇರುವಾಗ ಮನೆಯಲ್ಲಿ ಯಾವಾಗ್ಲೂ ಜಗಳ ಇರೋದೇ ಇಲ್ಲ. We like to have a home where there is no quarrel. All of us. ಎಲ್ಲರಿಗೂ ನಮ್ಗೆ ಜಗಳ ಇಲ್ಲದೆ ಇರೋ ಮನೆಯಲ್ಲಿ ಇರೋರಿಗೆ ಎಷ್ಟು ಇಷ್ಟ ಆಗತ್ತಲ್ವಾ? Isn't it? ಹೌದಾ ಇಲ್ವಾ? Who likes to have a fighting in the house all the time? ಯಾರಿಗೆ ಇಷ್ಟ ಆಗತ್ತೆ ಬಹಳ ಜಗಳ ಇರೋ ಮನೆಯಲ್ಲಿ ಇರಬೇಕು ಅಂತ? No, all of us like peace in our home. ಇಲ್ಲ, ಯಾರಿಗೂ ಇಷ್ಟ ಇಲ್ಲ. ಎಲ್ಲರಿಗೂ ಸಮಾಧಾನಕರವಾದ ಮನೆಯಲ್ಲೇ ಇರಬೇಕು ಅಂತ. We should be the first one to make peace in the home. ಆ ಸಮಾಧಾನವನ್ನು ಮನೆಯಲ್ಲಿ ನಮ್ಮಿಂದ ಪ್ರಾರಂಭವಾಗಬೇಕು. Even if we think that the temperature is very hot and ready to have a big explosion, we should be the one to bring the temperature down and bring peace in the home. ಮನೆಯಲ್ಲಿ ವಾತಾವರಣ ತುಂಬಾ ಬಿಸಿಯಾಗಿದೆ, ಆಮೇಲೆ ಎಲ್ಲ ಜಗಳಕ್ಕೆ ಎಲ್ಲರೂ ನಿಂತು ಬಿಟ್ಟಿದ್ದಾರೆ ಅಂತ ಇರುವಾಗ ನಾವು ಮೊದಲು ಸಮಾಧಾನವನ್ನು ತರೋದ್ರಲ್ಲಿ ಆ ಒಂದು ಜಗಳವನ್ನು ಶಮನ ಮಾಡೋದ್ರಲ್ಲಿ ನಾವು ಮುಂದಾಳತ್ವವನ್ನು ವಹಿಸಬೇಕು. Next time when there's a chance for something getting upset, think of this beautiful house and one of the important pillar is peace loving. ನಮ್ಮ ಮನೆಯಲ್ಲಿ ಯಾವುದಾದ್ರೂ ಜಗಳವಾಗಲಿ ಅಸಮಾಧಾನ ಬರುವಾಗ ಈ ಒಂದು ಸಮಾಧಾನಕರವಾದ ಎಂಬ ಕಂಬವನ್ನು ನಾವು ಆಲೋಚಿಸಿ ನಮ್ಮ ಮನೆಯಲ್ಲಿ ಸಮಾಧಾನವನ್ನು ತರೋಣ. Then we go on to the third pillar. ಮೂರನೇದು ಯಾವುದಂದರೆ gentleness. ವಿನಯವುಳ್ಳದ್ದು. We may think that we are very gentle or so and so is a gentle person. ನಾವು ಯಾವಾಗಲೂ ಅನ್ಕೋತೀವಿ ನಾವು ಬಹಳ ವಿನಯವುಳ್ಳವರಾಗಿದ್ದೇವೆ, ಅಥವಾ ಬೇರೆ ಅವರು ಅಂತ ಹೆಸರು ಹೇಳ್ಬಿಟ್ಟು ಅವ್ರು ಬಹಳ ವಿಧೇಯರಾಗಿದ್ದಾರೆ ಅಂತ ಅಂತೀವಿ. But there is only one person from whom we can learn gentleness. ಆದ್ರೆ ನಾವು ವಿನಯತ್ವವನ್ನು ಕಲಿತುಕೊಳ್ಳೋದು ಒಂದೇ ಒಂದು ಮನುಷ್ಯನಿಂದ. You know that. ಅದು ನಮಗೆಲ್ಲರಿಗೂ ಗೊತ್ತುಂಟು. You know there's a verse in Matthew chapter 11. ಮತ್ತಾಯ 11ರಲ್ಲಿ ಬರೆದಿದೆ ಅದು ವಾಕ್ಯ. Last verse. 30ನೇ ಅಧ್ಯಾಯ. ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು, ಯಾಕಂದರೆ ನನ್ನ ನೊಗವು ಮೃದುವಾದದ್ದು, ನನ್ನ ಹೊರೆಯು ಹೌರವಾದದ್ದು ಅಂದನು. For I am gentle and humble, it says there. I think it is there in 19. It comes in 29, sister. 29ರಲ್ಲಿ ಬರ್ತದೆ. ನಾನು ಸಾತ್ವಿಕನೂ ದೀನ ಮನಸ್ಸು ಉಳ್ಳವನಾಗಿ ಆಗಿರುವುದರಿಂದ ನನ್ನ ಹೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡಿರಿ ಅಂತ. Jesus said we can come to him and learn from him. ನಾವು ಕರ್ತನ ಹತ್ರ ಹೋಗಿ ಆತನಿಂದ ಕಲಿತುಕೊಳ್ಳಬೇಕು. Sometimes there are some very good people in the world and we think, oh, I wish I could learn from that lady how to speak, how to be gentle. ನಮ್ಮ ಒಂದು ಲೌಕಿಕವಾದ ಸನ್ನಿವೇಶಗಳಲ್ಲಿ ನಾವು ಯಾರಾದರೂ ತುಂಬ ಒಳ್ಳೆಯ ಮನುಷ್ಯನನ್ನು ನೋಡುವಾಗ ನಮಗೆ ಅನ್ನಿಸ್ತದೆ, ನಾನು ಅವ್ರ ಥರ ನಾನು ಒಳ್ಳೆ ಸಾತ್ವಿಕಳಾಗಿದ್ರೆ ಎಷ್ಟು ಚೆನ್ನಾಗಿರತ್ತಲ್ವಾ, ಅವ್ರಿದ್ರೆ ನಾನು ಇನ್ನೂ ಕಲಿಯೋದುಂಟು, ಐ ವಾಂಟ್ ಟು ಬಿ ಲೈಕ್ ದಟ್, ನಾನು ಅವ್ರ ಥರ ಇರಬೇಕು ಅಂತ ಅನ್ನಿಸ್ತದೆ. ಬಟ್ ಹಿಯರ್ ಇಸ್ ಅವರ್ ಎಕ್ಸಾಂಪಲ್, ದ ರಿಯಲ್ ಎಕ್ಸಾಂಪಲ್. ಆದರೆ ನಮ್ಮ ಒಂದು ಎಕ್ಸಾಂಪಲ್ ಇಲ್ಲಿ ಇದೆ. ಓನ್ಲಿ ಎಕ್ಸಾಂಪಲ್ ಇಸ್ ಜೀಸಸ್. ನಮ್ಮ ಒಂದೇ ಒಂದು ಎಕ್ಸಾಂಪಲ್ ಯಾರು ಅಂತಂದ್ರೆ ಯೇಸು ಸ್ವಾಮಿ. We can come to him and say, Lord, teach me to be gentle. ನಾವು ಸ್ವಾಮಿ ಹತ್ರ ಬಂದ್ಬಿಟ್ಟು ಈ ತರ ಕೇಳ್ಬೋದು, ಸ್ವಾಮಿ ನೀವು ಹೇಗೆ ದೀನರಾಗಿದ್ದೀರಲ್ಲ ಆ ದೀನತ್ವವನ್ನು ನಮಗೆ ಕಲಿಸು ಸ್ವಾಮಿ. You know, all of us as mothers and as sisters in the home, how easy it is for us to get upset. ನಾವೆಲ್ಲರೂ ತಾಯಿಯರಾಗಿದ್ದೇವೆ, ಅದು ಅಕ್ಕ ತಂಗಿಯರಾಗಿ ಮನೆಯಲ್ಲಿ ಬೆಳೆದು ಬಂದಿವೆ. ನಮಗೆಲ್ಲ ಗೊತ್ತು ನಾವು ಎಷ್ಟು ಬೇಗ ಮನಸ್ಸು ಕೆಡಿಸ್ಕೊಂಡು ಬಿಡ್ತೇವೆ ಅಂತ. 8:30 the children must leave the house. 8:00 ಮಕ್ಕಳು ಮನೆಯನ್ನು ಬಿಡಬೇಕು ಅಂತ. The van will come to take them. ವ್ಯಾನ್ ಬರ್ತದೆ ಮಕ್ಕಳನ್ನು ಕರ್ಕೊಂಡು and we have to wake them up, get them food and get them ready to go to school. ಅವರಿಗೆ ಶಾಲೆಗೆ ಊಟ ಕಟ್ಟಬೇಕು, ಬುತ್ತಿ ಕಟ್ಟಬೇಕು, ಆಮೇಲೆ ಅವರೆಲ್ಲ ರೆಡಿ ಆಗಬೇಕು. As the minute of the clock goes, we know how the unrest is getting more and more and more. ಅದು ಸಮಯ ಬೇಗ ಓಡ್ತಾ ಇರುವಾಗೆಲ್ಲ ನಮ್ಮಲ್ಲಿರೋ ಅಸಮಾಧಾನ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. And then we need to learn from God, from the Lord, teach me gentleness even in this situation. ಸ್ವಾಮಿ ಈ ಒಂದು ಸನ್ನಿವೇಶದಲ್ಲಿ ನನಗೆ ದೀನತ್ವ ಕಲಿಸ್ರಿ ಸ್ವಾಮಿ ಅಂತ ನಾವು ಕರ್ತನಲ್ಲಿ ಬೇಡಿಕೊಳ್ಳೋಣ. Teach me how to plan my life so I won't put everything for the last minute.
ಕೊನೆಯ ಗಳಿಗೆವರೆಗೂ ನಾನು ಕೆಲಸ ಮಾಡ್ತಾ ಇರದ ಹಾಗೆ ಅದ್ರ ಸಮಯಕ್ಕೆ ಮುಂಚೆನೆ ನಾನು ಎಲ್ಲವನ್ನು ಸರಿಯಾಗಿ ಮಾಡ್ಕೊಳ್ಳಿದ್ದಕ್ಕಾಗುವಂತೆ ನನಗೆ ಜ್ಞಾನ ಕೊಡ್ರಿ ಸ್ವಾಮಿ ಅಂತ ಹೇಳಿ. Whatever way I do, Lord, I want to learn gentleness from you. ನಾನು ಹೇಗೆ ಮಾಡ್ಲಿ ಸ್ವಾಮಿ, ನನ್ನ ದೀನತ್ವದಿಂದ ಮಾಡಬೇಕು. And the Lord will give us that beautiful nature. ಸ್ವಾಮಿ ಆತನ ಒಂದು ದೀನವಾದ ಸ್ವಭಾವವನ್ನು ನಮಗೆ ಕೊಟ್ಟೇ ಕೊಡ್ತಾರೆ. Now we go to the fourth pillar. ನಾಲ್ಕನೇ ಒಂದು ಪಿಲ್ಲರ್ಗಾಗಿ ನಾವು ನೋಡೋಣ. Reasonable. ಸಂತೋಷವಾಗಿ ಒಪ್ಪಿಕೊಳ್ಳುವುದು. Okay. Easy to be entreated. ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. That means if somebody asks us to anything, ಯಾರಾದರೂ ಏನಾದರೂ ನಮ್ಮನ್ನು ಬೇಡಿಕೊಂಡಾಗ our first reaction should not be, I will never do that for that person. ಸೊ ಅವ್ರೇನಾದರೂ ನಮ್ಮನ್ನು ಬೇಡಿಕೊಂಡಾಗ ಅವ್ರಿಗೆ ಅಂದರೆ ನಾನು ಮಾಡೋದೇ ಇಲ್ಲಪ್ಪ. And if we have that type of nature, it's very difficult for other people. ಆ ಥರವಾದ ಮನೋಭಾವನೆ ನಮ್ಮಲ್ಲಿ ಉಂಟಿದ್ರೆ ಅದು ನಮಗೆ ಬಹಳ ಚೆನ್ನಾಗಿರೋದಿಲ್ಲ. Now suppose there is some disagreement in the home. ಮನೆಯಲ್ಲಿ ಏನೋ ಅಸಮಾಧಾನ ಉಂಟಾಗಿದೆ. And we are stubborn, no, I won't give up. ಆದರೆ ನಾವು ನಾನು ಬಿಟ್ಕೊಡ್ಬಾರ್ದು. I am going to, my way is the right way. ನಾನು ಅನ್ಕೊಂಡಿದ್ದೆ ನಡಿಬೇಕು, ನಾನು ಅನ್ಕೊಂಡಿದ್ದೆ ಕರೆಕ್ಟ್. I decided to do like that. Whoever tells me, I am not going to change. ನಾನು ಇದನ್ನು ನಿರ್ಧಾರ ಮಾಡಿದ್ದೇನೆ, ಈ ತರ ಮಾಡಬೇಕು ಅಂತ ಯಾರು ಬಂದು ಹೇಳಿದ್ರು ನಾನಂತೂ ಒಪ್ಪೋದಿಲ್ಲ ಅಂತ ಹೇಳೋ ಒಂದು ಸ್ವಭಾವ ಇರ್ತದೆ. It's very difficult for others to get along with us. Others will find it difficult to get along with us. ನಮ್ಮ ಜೋಡಿ ಜೀವನ ಮಾಡೋರಿಗೆ ಎಷ್ಟು ಕಷ್ಟ ಆಗತ್ತೆ ಗೊತ್ತಾ ಜೀವನ ಅದು. I have heard of in some homes the people, husband and wife, I know a home where the husband and wife haven't talked to each other for many years. ನನಗೆ ಒಂದು ಕುಟುಂಬ ಭೇಟಿಯಾಗಿದೆ. ಅದರಲ್ಲಿ ಗಂಡ ಹೆಂಡತಿ ಎಷ್ಟೋ ವರ್ಷಗಳಾಗಿದೆ ಅಂತೆ ಮಾತಾಡ್ಕೊಂಡು ಒಬ್ಬರಿಗೊಬ್ಬರು. If the father wants something, he tell the child, go tell mommy like this. ತಂದೆಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ತಂದೆ ಹೋಗಿ ಮಕ್ಕಳಿಗೆ ಹೇಳೋದು, ಮಮ್ಮಿಗೆ ಹೇಳು ಇದು ನನಗೆ ಬೇಕು ಅಂತ ಹೇಳಿ. And mother sends the message like that to the father. ತಾಯಿ ಏನಾದರೂ ಗಂಡನ ಜೋಡಿಗೆ ಮಾತಾಡ್ಬೇಕಂದ್ರೆ ಮಕ್ಕಳ ಮೂಲಕ ಈಗ ಅಂತ ಹೇಳಿ ಹೋಗು ಅಂತ ಮಕ್ಕಳಿಗೆ ಹೇಳೋದು. In our lives, not even 1 minute should go like that. ನಮ್ಮ ಜೀವನದಲ್ಲಿ ಒಂದು ನಿಮಿಷ ಸಹಿತ ಆ ತರ ಹೋಗಕೂಡದು. If any disagreement come, we should be the one, Lord, I don't want this type of thing to happen in my home. ದೇವರೇ, ಯಾವುದೇ ಒಂದು ಅಸಮಾಧಾನ ಬಂದ ಕೂಡಲೇ ನಾವು ತಗ್ಗಿಸ್ಕೊಂಡು ಸ್ವಾಮಿ ಈ ತರ ನಮ್ಮಲ್ಲಿ ಇರಕೂಡದು ಅಂತ ಹೇಳಿ ನಮ್ಮನ್ನು ತಗ್ಗಿಸ್ಕೋಬೇಕು. Even if I don't want to do this in this way, I'll do it for your sake. ಸ್ವಾಮಿ ಈ ತರ ಮಾಡೋದು ನನಗೆ ತಪ್ಪು ಅಂತ ಗೊತ್ತು, ಆದ್ರೂ ನನಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೂ ನಿನಗಾಗಿ ನಾನು ಮಾಡ್ತಾ ಇದ್ದೇನೆ ಸ್ವಾಮಿ ಅಂತ ಮಾಡಬೇಕು. And God will help us and change us and change the people in our home. ದೇವರು ಆ ಥರ ನಮ್ಮ ಮನೋಭಾವನೆ ನೋಡ್ಬಿಟ್ಟು ನಮ್ಮನ್ನು, ನಮ್ಮ ಮನೆಯಲ್ಲಿ ಇರುವ ಎಲ್ಲರನ್ನು, ಆ ಒಂದು ಎಲ್ಲರ ಮನೋಭಾವವನ್ನು ಚೇಂಜ್ ಮಾಡೋ ದೇವರಾಗಿದ್ದಾರೆ. Nobody need to come and say please 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 to us. ಯಾರು ನಮ್ಮಲ್ಲಿ ಬಂದ್ಬಿಟ್ಟು ನಮ್ಮನ್ನು ದಯಮಾಡಿ ಅಂತ ಬೇಡ್ಕೋಬಾರ್ದು. But we should be, before anybody asks us, we should be willing to do. ಯಾರು ನಮ್ಮನ್ನು ಬಂದು ಕೇಳೋಕಿನ ಮುಂಚೆನೆ ನಾವು ಆಗಲೇ ಕೂಡಲೇ ನಾವು ಕೊಡೋದಕ್ಕೆ ಸಿದ್ಧರಾಗಿರ್ಬೇಕು. That's a very difficult thing, but God can make us that type of wise woman. ಇದು ಬಹಳ ಕಷ್ಟಕರವಾದದ್ದು, ಆದ್ರೆ ಕರ್ತನು ನಮಗೆ ಜ್ಞಾನವಂತರನ್ನಾಗಿ ಮಾಡೋ ದೇವರಾಗಿದ್ದಾರೆ. We'll be considerate to the feelings of others. ನಾವು ಬೇರೆಯವರ ಒಂದು ಮನಸ್ಸಿನ ಒಂದು ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋ ಒಂದು ಸ್ತ್ರೀಯರಾಗಿರ್ಬೇಕು. Then fifth pillar, ಐದನೇ ಒಂದು ಕಂಬ ಬಂದ್ಬಿಟ್ಟು full of mercy and good fruits, full of mercy and compassion. ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂತದ್ದು ಆಗಿದೆ. We need to meditate on that. Lord, help me to be a very merciful person. ನಾವು ಇದರ ಬಗ್ಗೆ ಬಹಳ ಧ್ಯಾನ ಮಾಡಬೇಕು. ಸ್ವಾಮಿ ನನ್ನನ್ನು ಕರುಣಾಳುಗಳಾಗಿ ನನ್ನನ್ನು ಮಾರ್ಪಡಿಸು ಸ್ವಾಮಿ ಅಂತ. Jesus said, if you are merciful, you will receive mercy. ನೀವು ಕರುಣೆ ತೋರಿಸಿದ್ರೆ ನಿಮಗೆ ಕರುಣೆ ತೋರಿಸಲ್ಪಡುವುದು ಅಂತ ನಾವು ವಾಕ್ಯ ಕೇಳಿದ್ವಿ. If we are not merciful to others, we cannot expect God to be merciful to others, to us. ಬೇರೆಯವರಿಗೆ ನಾವು ಕರುಣೆ ತೋರಿಸಲಿಲ್ಲ ಅಂದ್ರೆ ಸ್ವಾಮಿಯಿಂದ ನಾವು ಕರುಣೆ ಹೊಂದೋದನ್ನ ನಾವು ಅಪೇಕ್ಷಿಸಲೇಬಾರದು. If we are not merciful to other people's children, or maybe the girl who works in our home, ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಒಂದು ಹುಡುಗಿಯ ಒಂದು ಆಕೆಯ ಮಗನನ್ನು ನಾವು ಕನ್ಸಿಡರ್ ಮಾಡಲಿಲ್ಲ ಅಂದ್ರೆ,
then some teacher may be unmerciful to our children in school. ಸೊ ನನ್ನ ಮಗನನ್ನು ಅವ್ರ ಟೀಚರು ಕನ್ಸಿಡರ್ ಮಾಡಲಿಕ್ಕಿಲ್ಲ. We want those teachers to be merciful to our children, don't we? ನಮ್ಮ ಟೀಚರ್ಸ್, ನನ್ನ ಮಕ್ಕಳ ಟೀಚರ್ಸ್ ನನ್ನ ಮಗಳ ಮೇಲೆ ಕರುಣೆ ತೋರಿಸಬೇಕು ಅಂತ ಅಂದ್ರೆ, we don't want them to beat our children or to be cruel to our children. ನಮ್ಮ ಮಕ್ಕಳನ್ನು ಹೊಡೆದು ಬಡೆದು ಕೆಟ್ಟದಾಗಿ ನಮ್ಮ ಮಕ್ಕಳನ್ನು ಟ್ರೀಟ್ ಮಾಡೋದು ನಮ್ಗೆ ಲೈಕ್ ಮಾಡಬಾರ್ದು. ಅಂದ್ರೆ if we are merciful to other people's children, God will be merciful to our children. ನಾವು ಬೇರೆಯವರ ಮಕ್ಕಳನ್ನು ಕನಿಕರ ದೃಷ್ಟಿಯಿಂದ ನೋಡುವಾಗ ಸ್ವಾಮಿ ನಮ್ಮ ಮಕ್ಕಳನ್ನು ಕನಿಕರ ದೃಷ್ಟಿಯಿಂದ ನೋಡ್ತಾರೆ ಅನ್ನೋದು. Suppose there is some boy who's cycling and he comes and crosses and almost makes us have an accident when we are going in the auto rickshaw. ನಾವು ಆಟೋ ರಿಕ್ಷಾದಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಸಣ್ಣ ಹುಡುಗ ಸೈಕಲ್ ಹೊಡ್ಕೊಂಡು ಬಂದು ಆಲ್ಮೋಸ್ಟ್ ನಮ್ಮನ್ನು ಡಿಕ್ಕಿ ಹೊಡೆಯೋ ಹತ್ರದಲ್ಲಿ ಬಂದಾಗ, then we should think, Lord, maybe one day my son will be riding a cycle like this and he might get killed. Have mercy on my son in such a situation. ಸೊ ನಾವು ಈ ಥರ ಭಾವಿಸ್ಬೇಕು, ಸ್ವಾಮಿ ಯಾವುದೋ ಒಂದು ದಿನ ನನ್ನ ಮಗನೂ ಆ ಥರ ಸೈಕಲ್ ಹೊಡ್ಕೊಂಡು ಸೈಕಲ್ ರಿಕ್ಷಾಗೆ ಎದುರಾಗಿ ಬಂದು ಆಕ್ಸಿಡೆಂಟ್ ಆಗೋ ಒಂದು ಸನ್ನಿವೇಶದಲ್ಲಿ ನೀವು ಸಹಿತ ನನ್ನ ಕರುಣೆ ತೋರಿಸ್ರಿ ಸ್ವಾಮಿ, ನನ್ನ ಮಗನ ಕರುಣೆ ತೋರಿಸ್ರಿ ಅಂತ ಹೇಳಿ. If we have that nature, we entrust our children in God's hands and God will help us to be merciful to other people's children. ಆ ಥರವಾದ ಮನೋಭಾವನೆ ನಮ್ಮಲ್ಲಿ ಇರುವಾಗ ಸ್ವಾಮಿ ನಮ್ಮ ಮಕ್ಕಳನ್ನು ಆ ಥರವಾಗಿ ಚೆನ್ನಾಗಿ ಕರುಣೆಯಿಂದ ಕಾಯ್ತಾರೆ. Jesus told a story, a parable about a man. You all know that story. ಸ್ವಾಮಿ ನಮಗೆ ಒಂದು ಇದನ್ನು a story about a man who was forgiven a large amount of money. ಒಂದು ಕೆಲಸದ ಆಳುವಿಗೆ ಬಹಳ ಒಂದು ದುಡ್ಡನ್ನು ಕ್ಷಮಿಸಿದಂತ ಒಂದು ಆಳು ಬಗ್ಗೆ ನಾವು ಒಂದು ಸಾಮ್ಯವನ್ನು ನೋಡ್ಕೋತೇವೆ. 1 lakh rupees maybe. ಇರ್ಬೋದು, ಒಂದು ಲಕ್ಷವನ್ನು ಫರ್ಗಿವ್ ಮಾಡಿರ್ಬೋದು. He said, I can't afford to pay that 1 lakh, please excuse me. ದಯಮಾಡಿ ನನ್ನನ್ನು ಕ್ಷಮಿಸ್ರಿ, ನಾನು ಅಷ್ಟು ದೊಡ್ಡ ಮೊತ್ತವನ್ನು ನಾನು ಕೊಡೋಕೆ ಆಗಲ್ಲ, ನನ್ನನ್ನು ಕ್ಷಮಿಸ್ರಿ ಎಂಬುದಾಗಿ ಬೇಡಿಕೊಂಡಾಗ, and the other man, the master said, okay. The king said, okay, I'll excuse you, it's okay. ಯಜಮಾನನು ಹೇಳಿದ್ರು, ಆಯ್ತು ನಾನು ಕ್ಷಮಿಸ್ಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿದ್ರು. Then he went out and he saw another man who owed him just some 1,000 rupees. ಸೊ ನಾವು ಅಲ್ಲಿ ಹೊರಗೆ ಹೋಗಿ ನೋಡುವಾಗ ಅವರಿಗೆ ಈ ಕ್ಷಮಾಪಣೆ ಹೊಂದಿದ ಅವನಿಗೆ 1,000 ದುಡ್ಡು ಸಾಲ ಇರೋನನ್ನು ಪೀಡಿಸ್ತಾ ಇರೋದನ್ನು ನೋಡ್ತೀವಿ. And he goes to that man. ಆ ಮನುಷ್ಯನ ಹತ್ರ ಹೋಗಿ and said, what you are hiding from me? ನನ್ನನ್ನು ನೋಡಿ ಏನು ಬಚ್ಚಿಟ್ಕೊಳ್ತಾ ಇದೀಯಾ? How many times I have to keep asking you about the 1,000 rupees? ಎಷ್ಟು ಸರಿ ನಾನು ನಿನ್ನ ಹಿಂದೆ ಬೀಳಬೇಕು, ನನ್ನ 1,000 ರೂಪಾಯಿನ ಹೊಳ್ಳಿ ಕೊಡು ಅಂತ ಹೇಳಿ? I put you in jail. ನಾನು ನಿನ್ನನ್ನು ಜೈಲಲ್ಲಿ ಹಾಕ್ತೇನೆ. And he caught that man and put him in jail. ಅದಕ್ಕಾಗಿ ಅವನನ್ನು ಸೆರೆಮನೆಯಲ್ಲಿ ಹಾಕ್ಬಿಡ್ತಾನೆ. Now the rich man who forgave this 1 lakh, he heard about this. ಆ ಒಂದು ದಣಿ ಈ ಒಂದು ಕಥೆಯನ್ನು ಕೇಳ್ತಾನೆ. And he said, I forgave you 1 lakh and you could not forgive 1,000 rupees. ನಾನು ನಿನಗೆ 1,00,000 ರೂಪಾಯಿಯನ್ನು ನಾನು ನಿನ್ನನ್ನು ಕ್ಷಮಿಸಿದ್ದೇನೆ, ಆದ್ರೆ ನೀವು 1,000 ರೂಪಾಯಿಯನ್ನು ನಿನಗೆ ಕ್ಷಮಿಸೋದಕ್ಕೆ ಆಗ್ಲಿಲ್ವಾ? Compared to what others have done to us, God has forgiven us so many millions of wrongs. ಬೇರೆಯವರು ನಮಗೆ ಮಾಡೋದಕ್ಕಿಂತ ನನ್ನ ವಿಷಯದಲ್ಲಿ ನೋಡುವಾಗ ಸ್ವಾಮಿ ನನ್ನ ಎಷ್ಟು ದೋಷಗಳನ್ನು ಮುಚ್ಚಿಟ್ಬಿಟ್ಟಿದ್ದಾರೆ. So we should be ready to forgive others the small things which they do against us. ಅದಕ್ಕಾಗಿ ನಾವು ಬೇರೆಯವರನ್ನು ಕ್ಷಮಿಸಬೇಕು. Now may God give us that grace to be merciful to others. ಬೇರೆಯವರಿಗೆ ದಯೆಯನ್ನು ಕರುಣೆಯನ್ನು ತೋರಿಸೋ ಒಂದು ಮನೋಭಾವನೆ ನಮ್ಮಲ್ಲಿ ಕೊಡ್ಲಿ ಅಂತ ನಾವು ದೇವರನ್ನು ಬೇಡಿಕೊಳ್ಳೋಣ. Now briefly the 6th and 7th I'll mention pillars. 6 ಮತ್ತು 7ನೇದರಲ್ಲಿ ನಾನು ನೋಡ್ತೇನೆ. Those who steady and wholehearted, straightforward. ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ.
ಅದರಲ್ಲಿ ಚಂಚಲವೂ ಕಪಟವೂ ಇಲ್ಲ. Yeah, those two pillars are also very important. ಈ ಎರಡು ಕಂಬಗಳು ಬಹಳ ಪ್ರಾಮುಖ್ಯವಾದದ್ದು. We should be wholehearted in our desire to follow the Lord and decision to follow the Lord. ನಾವು ಕಪಟವಿಲ್ಲದವರಾಗಿ ಯಥಾರ್ಥವುಳ್ಳವರಾಗಿ ಇರಬೇಕು. There should be no hypocrisy in our life. ನಮ್ಮಲ್ಲಿ ಯಾವ ಕಪಟವೂ ಕಾಣಿಸಿಕೊಳ್ಳಬಾರದು. See, sometimes we can act as if we are very spiritual people, but inside is all bad things. We are not actually what we are. ನಾವು ಬಹಳ ಪರಿಶುದ್ಧರು ಎಂಬುದಾಗಿ ಒಂದು ತೋರಿಕೆಯನ್ನು ನಾವು ಎಲ್ಲರ ಮುಂದೆ ನಾವು ತೋರಿಸಬಹುದು, ಆದ್ರೆ ನಾವು ಒಳಗೆ ಏನು ಪರಿಶುದ್ಧರಾಗಿ ಇರ್ಲಿಕ್ಕಿಲ್ಲ. We act as if we are very ನಾವು ಬಹಳ ನಾವು ಬಹಳ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ನಾವು ಆಕ್ಟ್ ಮಾಡಬಹುದು. And we are obeying everything. ಎಲ್ಲದನ್ನು ನಾವು ಒಪ್ಪಿಕೊಳ್ಳೋ ಹಾಗೆ ನಾನು ಮಾಡಬಹುದು. And give a wrong impression to others. ಆದ್ರೆ ಬೇರೆಯವರಿಗೆ ನನ್ನ ವಿಷಯವಾಗಿ ತಪ್ಪು ಕಲ್ಪನೆಯನ್ನು ನಾನು ಕೊಡಬಹುದು. And we say, Lord, I don't want to be like that. ಸ್ವಾಮಿ, ನಾನು ಆ ತರ ನಾನು ಇರಬಾರ್ದು. Others shouldn't think that I am better than what I actually am. ಸೊ ಬೇರೆಯವರು ಈ ತರ ತಿಳ್ಕೋಬಾರ್ದು, ನಾನು ಆಕ್ಚುಯಲ್ ಆಗಿ ಏನಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ಯಾರು ಅವ್ರು ನನ್ನ ಬಗ್ಗೆ ತಿಳ್ಕೋಬಾರ್ದು. That doesn't mean that if we are bad inside, we should be bad outside. ನೀನು ಒಳಗೆ ಕೆಟ್ಟವಳಾಗಿದ್ರೆ ಹೊರಗೂ ಕೆಟ್ಟವಳಾಗಿ ಇರಬೇಕು ಅನ್ನೋ ಅರ್ಥ ಅಲ್ಲ ಅದು. We should say, Lord, make me inside pure and good. ಸ್ವಾಮಿ, ನನ್ನನ್ನು ಒಳಗೆ ಪರಿಶುದ್ಧಳನ್ನಾಗಿ ಮಾಡಿರಿ ಸ್ವಾಮಿ. And outside also will be good. ಆಗ ಹೊರಗೆ ಸಹಿತ ಪರಿಶುದ್ಧತೆ ಬರ್ತದೆ. And we can get all this from only one person. ನಾವು ಇದೆಲ್ಲವನ್ನು ಒಂದೇ ಒಂದು ಒಬ್ಬರಿಂದನೇ ಕಲಿಯೋಕೆ ಆಗತ್ತೆ. No human being can give us this godly wisdom. ಈ ಒಂದು ಪರಲೋಕದ ಜ್ಞಾನ ಯಾವ ಮನುಷ್ಯನು ಕೊಡ್ಲಾರನು. Only the Lord can give us. ನಮ್ಮ ಸ್ವಾಮಿ ಮಾತ್ರ ಕೊಡಲಿಕ್ಕೆ ಸಾಧ್ಯನಾಗಿದ್ದಾನೆ. We can say, Lord, I am a needy person. ಸ್ವಾಮಿ, ನಾನು ಬಹಳ ನೀಡಾಗಿ I need this wisdom. ನನಗೆ ಈ ಒಂದು ಜ್ಞಾನ ಬೇಕಿದೆ ಸ್ವಾಮಿ. I need this godly wisdom. ಪರಲೋಕದ ಜ್ಞಾನ ನನಗೆ ಬೇಕು ಸ್ವಾಮಿ, ದೈವಿಕವಾದ ಜ್ಞಾನ. So many days of my life are going by. ನನ್ನ ಜೀವನದ ದಿನಗಳು ಕಳೀತಾ ಇದೆ ಸ್ವಾಮಿ. And one day I am going to meet you. ಒಂದಿನ ನಾನು ಬಂದು ನಿಮ್ಮನ್ನು ಭೇಟಿ ಆಗ್ಲಿಕ್ಕಿದ್ದೇನೆ. I wouldn't have learned even one bit of wisdom. I wouldn't have got. I don't want to meet you without getting that wisdom. ಆ ಒಂದು ಜ್ಞಾನ ಇಲ್ಲದೆ ನಿಮ್ಮನ್ನು ಭೇಟಿ ಆಗೋದು ಬೇಡ ಸ್ವಾಮಿ. At least the remaining days of my life. ನನ್ನ ಇನ್ನು ಉಳಿದ ಕೊಂಚ ಕಾಲ ಸ್ವಾಮಿ. Help me to take it more seriously. ಈ ಒಂದು ದೈವಿಕತ್ವವನ್ನು ನಾನು ಬಹಳ ತೀವ್ರವಾಗಿ ನಾನು ಇಂಪಾರ್ಟೆಂಟ್ ಆಗಿ ತಗೊಳ್ಳಿಕ್ಕೆ ಸಹಾಯ ಮಾಡ್ರಿ ಸ್ವಾಮಿ. To get this kind of godly wisdom. ಈ ತರವಾದ ದೈವಿಕ ಜ್ಞಾನ ಪಡೆದುಕೊಳ್ಳುವುದಕ್ಕಾಗಿ ಸಹಾಯ ಮಾಡ್ರಿ ಸ್ವಾಮಿ. So I can be a good mother and a good wife in the home. ನಾನು ಒಂದು ಒಳ್ಳೆ ತಾಯಿಯಾಗಿ, ಒಳ್ಳೆ ಹೆಂಡತಿಯಾಗಿ, a good sister in the church, ಒಳ್ಳೆ ಒಂದು ಸಹೋದರಿಯಾಗಿ ಸಭೆಯಲ್ಲಿ, where I can not only build my home, I can build the church also. ನಾನು ಮನೆಯನ್ನು ಮಾತ್ರ ಕಟ್ಟೋದಲ್ಲ, ನಾನು ಸಭೆಯನ್ನು ಸಹಿತ ಕಟ್ಟಬಲ್ಲನು. Now how can we sisters build the church? ನಾವು ಸಹೋದರಿಯಾಗಿ ಹೇಗೆ ನಾವು ಸಭೆಯನ್ನು ಕಟ್ಟಬಲ್ಲವು? Not all of us God wants us to stand up and preach or do such things. ಎಲ್ಲರೂ ಬಂದ್ಬಿಟ್ಟು ಇಲ್ಲಿ ಪುಲ್ಪಿಟ್ ಅಲ್ಲಿ ನಿಂತು ಮಾತನಾಡೋದಲ್ಲ, but by being a good godly sister. ಆದರೆ ನಾವು ಒಂದು ದೈವಿಕವಾದ ಒಂದು ಸಹೋದರಿಯಾಗಿ ನಾವು ಇದ್ದುಕೊಂಡು, a submissive wife as God's word teaches. ವಾಕ್ಯ ಹೇಳೋ ಹಾಗೆ ನಾವು ಗಂಡಂದಿರಿಗೆ ವಿಧೇಯತ್ವವನ್ನು ತೋರಿಸುತ್ತಾ, ಅಧೀನತ್ವವನ್ನು ತೋರಿಸುತ್ತಾ, and respectful wife. ನಾವು ಒಂದು ಮರ್ಯಾದೆಯುಳ್ಳ ಒಂದು ಸ್ತ್ರೀಯಾಗಿ ಇದ್ದುಕೊಂಡು, and we get this godly wisdom. ಇದ್ರೆ ನಮಗೆ ದೈವಿಕವಾದ ಜ್ಞಾನ ದೇವರು ನಮಗೆ ಕೊಡ್ತಾರೆ. How do we get it? By obeying God's word. ಇದು ಹೇಗೆ ನಮಗೆ ಸಿಗ್ತದೆ ಅಂತಂದ್ರೆ ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸ್ತಾ ಹೋಗುವಾಗ, everything that we hear in God's word, we say, Lord, I want to obey it. ವಾಕ್ಯದಲ್ಲಿ ಏನೇನು ಕಾಣ್ತದೋ, ಸ್ವಾಮಿ ಇದನ್ನು ನಾನು ಕೈಕೊಂಡು ನಡೆಯೋದಕ್ಕಾಗಿ ಸಹಾಯ ಮಾಡ್ರಿ ಅಂತ ನಾವು ಕೇಳ್ಕೊಂಡಾಗ, may God help each one of us. ದೇವರು ನಮಗೆ ನಮ್ಮೆಲ್ಲರೇ ಪ್ರತಿಯೊಬ್ಬರಿಗೆ ಸಹಾಯ ಮಾಡಲಿ. To be godly women. ದೈವಿಕವಾದ ಒಂದು ಸ್ತ್ರೀಯಾಗಿ, ಸಹೋದರಿಯಾಗಿ ಇರೋದಕ್ಕಾಗಿ. Because God needs such women in these days. ಯಾಕಂತಂದ್ರೆ ಈ ದಿನಗಳಲ್ಲಿ ಆ ತರವಾದ ಸ್ತ್ರೀಯರು, ಸಹೋದರಿಯರು ಬೇಕಾಗಿದ್ದಾರೆ. God bless you all. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. Our Heavenly Father, ತಂದೆಯಾದ ದೇವರೇ, thank you for this time.
ಈ ಒಂದು ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. Lord, we want to be godly women. ಸ್ವಾಮಿ, ನಾವೆಲ್ಲರೂ ದೈವಿಕವಾಗಿ ಇರ್ಬೇಕಂತ ನಾವು ಬಯಸ್ತೇವೆ ಸ್ವಾಮಿ. We don't want to live for this world. ಈ ಒಂದು ಲೋಕಕ್ಕಾಗಿ ನಾವು ಇನ್ಮೇಲೆ ಜೀವನ ಮಾಡೋದು ಸಾಕು ಸ್ವಾಮಿ. We want to live for you, Lord Jesus. ನಿಮಗಾಗಿ ಜೀವಿಸಬೇಕು ಅಂತ ನಾವು ಇಷ್ಟಪಟ್ಟಿದ್ದೇವೆ ಸ್ವಾಮಿ. Give us grace, Lord. ನಮಗೆ ಕೃಪೆ ಕೊಡ್ರಿ ಸ್ವಾಮಿ. And give us this godly wisdom in our life. ನಮಗೆ ದೈವಿಕವಾದ ಒಂದು ಜ್ಞಾನವನ್ನು ತುಂಬಿಸಬೇಕೆಂಬುದಾಗಿ ನಿಮ್ಮನ್ನು ಅಂಗಲಾಚಿ ಬೇಡ್ತಾ ಇದ್ದೇವೆ ಸ್ವಾಮಿ. We pray that you will build our homes and build a church. ನಮ್ಮ ಮನೆಯನ್ನು ನಮ್ಮ ಸಭೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಜ್ಞಾನ ಕೊಡಬೇಕೆಂಬುದಾಗಿ ನಿಮ್ಮನ್ನು ಬೇಡ್ತಾ ಇದ್ದೇವೆ ಸ್ವಾಮಿ. We ask in Jesus' name. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ಆಮೆನ್.